ಪ್ರಥಮ ಪಿಯುಸಿ ಅರ್ಥಶಾಸ್ತ್ರ ಅಧ್ಯಾಯ 5 ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣ. ಈಗಾಗಲೇ ನಾವು 2 ತರಗತಿಯನ್ನು ಈ ಅಧ್ಯಾಯದ ಮೇಲೆ ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಮೊದಲನೇದಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಮೊದಲನೇ ಪೀರಿಯಡಲ್ಲಿ ಮುಖ್ಯವಾಗಿ ಮಾನವ ಬಂಡವಾಳ ಅಂದ್ರೆ ಏನು ಅನ್ನೋದನ್ನು ತಗೊಂಡಿದ್ದೀವಿ. ಹಾಗೆಯೇ ಮಾನವ ಬಂಡವಾಳದ ಮೂಲಗಳಲ್ಲಿ 2 ಭಾಗಗಳನ್ನು ಚರ್ಚೆ ಮಾಡಿದ್ದೀವಿ. ಒಂದು ಶಿಕ್ಷಣದ ಮೇಲಿನ ವೆಚ್ಚಗಳು ಮತ್ತು ಆರೋಗ್ಯದ ಮೇಲಿನ ವೆಚ್ಚಗಳನ್ನು ನಾವು ಮೊದಲ ಒಂದು ತರಗತಿಯಲ್ಲಿ ನೋಡಿದರೆ, 2ನೇ ತರಗತಿಯಲ್ಲಿ ಅದರ ಮುಂದುವರೆದ ಭಾಗ ವೃತ್ತಿ ನಿರತ ತರಬೇತಿಯ ಮೇಲಿನ ವೆಚ್ಚಗಳು, ಅನಂತರ ವಲಸೆಯ ಮೇಲಿನ ವೆಚ್ಚಗಳು ಮತ್ತು ಮಾಹಿತಿಯ ಮೇಲಿನ ವೆಚ್ಚಗಳನ್ನು ನಾವು ಕಳೆದ 2 ತರಗತಿಯಲ್ಲಿ ನೋಡಿದ್ವಿ. ಅಂದರೆ ಮಾನವ ಸಂಪತ್ತನ್ನು ಅಥವಾ ಮಾನವ ಸಂಪನ್ಮೂಲಗಳನ್ನು ಮಾನವ ಬಂಡವಾಳವನ್ನಾಗಿ ಪರಿವರ್ತಿಸಿದಾಗ ಮಾನವ ಬಂಡವಾಳವಾಗಿ ಪರಿವರ್ತಿಸಿದಾಗ ದೇಶದ ಅಭಿವೃದ್ಧಿಯ ವೇಗ ಮತ್ತಷ್ಟು ಹೆಚ್ಚಾಗುತ್ತದೆ. ಆ ಉದ್ದೇಶದಿಂದ ನಾವು ಮಾನವ ಸಂಪನ್ಮೂಲವನ್ನು ಮಾನವ ಬಂಡವಾಳವಾಗಿ ಪರಿವರ್ತನೆ ಮಾಡಬೇಕು. ಹಾಗಾದರೆ ಮಾನವ ಬಂಡವಾಳ ಅಂದ್ರೇನು ಅನ್ನೋದನ್ನ ನಾವು ನೋಡಿದ್ವಿ. ಮಾನವ ಬಂಡವಾಳ ಅಂತ ಹೇಳಿದ್ರೆ ಜನರಿಗೆ ಶಿಕ್ಷಣ, ಆರೋಗ್ಯ, ತರಬೇತಿ, ಕೌಶಲ್ಯ, ನೈಪುಣ್ಯತೆಯನ್ನ ಒದಗಿಸಿಕೊಡ್ತಕ್ಕಂಥದ್ದು. ಜನರಲ್ಲಿ ತರಬೇತಿ, ಕೌಶಲ್ಯ, ನೈಪುಣ್ಯತೆ ಮತ್ತು ಅನುಭವಗಳನ್ನ ತುಂಬುವಂತಹ ಪ್ರಕ್ರಿಯೆಗಳನ್ನ ನಾವು ಮಾನವ ಬಂಡವಾಳದ ನಿರ್ಮಾಣ ಅಂತ ಹೇಳಿ ಕರಿತೀವಿ. ಹಾಗೆ ನಾವು ಜನರಿಗೆ ತರಬೇತಿಯನ್ನು ಕೊಡಬೇಕು, ಉತ್ತಮವಾಗಿರ್ತಕ್ಕಂಥ ಕೌಶಲ್ಯವನ್ನು ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಶಿಕ್ಷಣದ ಮೇಲೆ ವೆಚ್ಚ ಮಾಡಬೇಕಾಗುತ್ತೆ. ಅವರನ್ನ ಸಾಕ್ಷರನ್ನಾಗಿ ಪರಿವರ್ತನೆ ಮಾಡಬೇಕು. ಆರೋಗ್ಯವಂತರಾಗಿ ಜನರನ್ನು ನಾವು ಪರಿವರ್ತನೆ ಮಾಡಬೇಕು. ಹಾಗೆಯೇ ಒಂದು ವೃತ್ತಿಯ ಬಗ್ಗೆ ಕೌಶಲ್ಯವನ್ನು ಹೊಂದಬೇಕು. ಹಾಗಾಗಿ ವೃತ್ತಿಯ ಬಗ್ಗೆ ತರಬೇತಿಯನ್ನು ನೀಡಬೇಕಾಗುತ್ತದೆ. ಆದರೆ ಅದರ ಜೊತೆಗೆ ಮತ್ತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡುವಂತ ಸಾಮರ್ಥ್ಯವನ್ನ ಅವರಲ್ಲಿ ನಾವು ತುಂಬಬೇಕಾಗುತ್ತದೆ. ಹಾಗೆಯೇ ಮಾಹಿತಿಯನ್ನು ಒದಗಿಸಿಕೊಡಬೇಕು. ಇವುಗಳ ಮೇಲೆಲ್ಲ ಖರ್ಚು ಮಾಡಿದ ವೆಚ್ಚವನ್ನ ಕೈಗೊಳ್ಳೋದನ್ನ ನಾವು ಮಾನವ ಬಂಡವಾಳದ ಮೂಲಗಳು ಅಂತ ಹೇಳಿ ಕರೆದಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಮಾನವ ಬಂಡವಾಳ ಮತ್ತು ಆರ್ಥಿಕ ಬೆಳವಣಿಗೆ, ಮಾನವ ಬಂಡವಾಳ ಮತ್ತು ಆರ್ಥಿಕ ಬೆಳವಣಿಗೆ ಆರ್ಥಿಕ ಬೆಳವಣಿಗೆ ಈಗ ಮಾನವ ಬಂಡವಾಳ ಅಂದ್ರೆ ಏನಂತ ಗೊತ್ತಾಗಿದೆ. ನಂತರ ನಮಗೀಗ ತಿಳ್ಕೊಬೇಕಾಗಿರೋದು ಆರ್ಥಿಕ ಬೆಳವಣಿಗೆ. ಆರ್ಥಿಕ ಬೆಳವಣಿಗೆ ಅಂತ ಹೇಳಿದ್ರೆ ಒಂದು ದೇಶದ ನೈಜ ತಲಾ ಆದಾಯ, ನೈಜ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯದಲ್ಲಿನ ನಿರಂತರ ಹೆಚ್ಚಳವನ್ನ ನಾವು ಆರ್ಥಿಕ ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಒಂದು ದೇಶದ ನೈಜ ತಲಾ ಆದಾಯ ಮತ್ತು ನೈಜ ರಾಷ್ಟ್ರೀಯ ಆದಾಯದಲ್ಲಿನ ನಿರಂತರ ಹೆಚ್ಚಳವನ್ನೇ ನಾವು ಆರ್ಥಿಕ ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಆರ್ಥಿಕ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಒಟ್ಟಾರೆ ದೇಶದಲ್ಲಿ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗಬೇಕು, ಗುಣಮಟ್ಟದ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗಬೇಕು. ಹಾಗೇನೆ ಇಲ್ಲಿ ಆರ್ಥಿಕ ಬೆಳವಣಿಗೆ ಅಂತ ಹೇಳಿದ್ರೆ ಭೌತಿಕ ಬಂಡವಾಳದ ಪ್ರಮಾಣಗಳು ಹೆಚ್ಚಾಗಬೇಕು. ಭೌತಿಕ ಬಂಡವಾಳದ ಪ್ರಮಾಣ ಹೆಚ್ಚಾಗಬೇಕು. ಹಾಗಾದಾಗ ಮಾತ್ರ ಅಂತ ಕರಿತೀವಿ ಅದನ್ನ ಆರ್ಥಿಕ ಬೆಳವಣಿಗೆ. ಯಾವ ದೇಶದಲ್ಲಿ ರಾಷ್ಟ್ರೀಯ ಆದಾಯ, ಉತ್ಪಾದನೆಯ ಮಟ್ಟ, ಉದ್ಯೋಗದ ಮಟ್ಟ, ಹಾಗೆಯೇ ಭೌತಿಕ ಬಂಡವಾಳದ ಪ್ರಮಾಣಗಳು ಹೆಚ್ಚಾಗುತ್ತದೆಯೋ ಆ ದೇಶವನ್ನ ನಾವು ಆರ್ಥಿಕ ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಆರ್ಥಿಕ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಭೌತಿಕ ಬಂಡವಾಳ ಹೆಚ್ಚಾಗಬೇಕು. ಭೌತಿಕ ಬಂಡವಾಳ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ವಿದ್ಯಾವಂತ ಜನರ ಪ್ರಮಾಣ ಹೆಚ್ಚಾಗಬೇಕು. ವಿದ್ಯಾವಂತರು, ತರಬೇತಿಯನ್ನು ಹೊಂದಿರತಕ್ಕಂಥವರು, ಕೌಶಲ್ಯವನ್ನು ಹೊಂದಿರತಕ್ಕಂಥವರ ಕೊಡುಗೆ ಅಧಿಕ ಪ್ರಮಾಣವಾಗಿರುತ್ತದೆ. ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ, ಅವಿದ್ಯಾವಂತ ಜನರಿಗಿಂತ ವಿದ್ಯಾವಂತ ಜನರು ಹೆಚ್ಚು ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅಂತಾನೆ ಇಲ್ಲಿ ವಿದ್ಯಾವಂತರು ಹೆಚ್ಚು ಕೊಡುಗೆಯನ್ನು ಕೊಡ್ತಾರೆ, ಹೆಚ್ಚು
ಉತ್ಪಾದನೆಯ ಪ್ರಮಾಣವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಇಲ್ಲಿ ನಾವು ವಿದ್ಯಾವಂತರನ್ನಾಗಿ ಮಾಡಬೇಕು, ಅವರಿಗೆ ಶಿಕ್ಷಣ ಕೊಡಬೇಕು, ಅವರಿಗೆ ಜನರಿಗೆ ಆರೋಗ್ಯ ಕೊಡಬೇಕು. ಹಾಗಿದ್ದಾಗ ಮಾತ್ರ ನಾವು ಏನ್ ಮಾಡ್ಬೋದು, ವಿದ್ಯಾವಂತರನ್ನಾಗಿ ಮಾಡಬಹುದು. ಆ ವಿದ್ಯಾವಂತರಿಂದ ಮುಖ್ಯವಾಗಿ ಒಂದು ಭೌತಿಕ ಬಂಡವಾಳವನ್ನು ನಿರ್ಮಾಣ ಮಾಡಬಹುದು, ಹೊಸ ಆವಿಷ್ಕಾರಗಳನ್ನು ಕೈಗೊಳ್ಳಬಹುದು. ಹೀಗೆ ಒಟ್ಟಾರೆ ದೇಶದ ಅಭಿವೃದ್ಧಿಗೆ ಸಹಕಾರಿಯನ್ನ ನೀಡ್ತಾರೆ. ಹಾಗಾಗಿ ಇಲ್ಲಿ ಮಾನವ ಬಂಡವಾಳ ಹೆಚ್ಚಾಯ್ತಾ ಆರ್ಥಿಕ ಬೆಳವಣಿಗೆಯೂ ಸಹ ಹೆಚ್ಚಾಗುತ್ತೆ. ಮಾನವ ಬಂಡವಾಳ ಕಡಿಮೆ ಆಗಿದ್ರೆ ಆರ್ಥಿಕ ಬೆಳವಣಿಗೆಯೂ ಸಹ ಕಡಿಮೆ ಆಗುತ್ತದೆ. ಹಾಗಾಗಿ ಇಲ್ಲಿ ಮಾನವ ಬಂಡವಾಳಕ್ಕೂ ಮತ್ತು ಆರ್ಥಿಕ ಬೆಳವಣಿಗೆಗೂ ಪರಸ್ಪರ ಸಂಬಂಧ ಇರೋದನ್ನ ನೋಡ್ತಾ ಇದ್ದೀವಿ. ಯಾವ ದೇಶದಲ್ಲಿ ಮಾನವ ಬಂಡವಾಳ ಹೆಚ್ಚಾಗಿರುತ್ತದೆಯೋ ಆ ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಿರುತ್ತದೆ. ಹಾಗೆಯೇ ಯಾವ ದೇಶದಲ್ಲಿ ಮಾನವ ಬಂಡವಾಳ ಕಡಿಮೆ ಪ್ರಮಾಣದಲ್ಲಿರುತ್ತೋ ಅಂತ ದೇಶ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ದೇಶ ಆಗಿರುತ್ತದೆ. ಹಾಗಾದ್ರೆ ಮಾನವ ಬಂಡವಾಳದಿಂದ ಆರ್ಥಿಕ ಅಭಿವೃದ್ಧಿ ಹೇಗೆ ಆಗುತ್ತದೆ ಅನ್ನೋದನ್ನ ನೋಡೋದಾದ್ರೆ, ಆರ್ಥಿಕ ಅಭಿವೃದ್ಧಿಗೆ ಮಾನವ ಬಂಡವಾಳ ಯಾವ ರೀತಿಯ ಕೊಡುಗೆಯನ್ನ ಸಲ್ಲಿಸುತ್ತದೆ? ಕೊಡುಗೆಗಳು, ಮಾನವ ಬಂಡವಾಳದ ಕೊಡುಗೆಗಳು ಆರ್ಥಿಕ ಬೆಳವಣಿಗೆಗೆ ಮಾನವ ಬಂಡವಾಳದ ಕೊಡುಗೆಗಳು. ಒಂದನೇದಾಗಿರ್ತಕ್ಕಂಥದ್ದು ನೋಡಿದ್ರೆ, ಮೊದಲನೇ ಒಂದು ವಿಷಯವನ್ನು ನಾವು ನೋಡೋದಾದ್ರೆ, ಭೌತಿಕ ಬಂಡವಾಳದ ಅಭಿವೃದ್ಧಿಗೆ ಉತ್ತೇಜನವನ್ನು ನೀಡುತ್ತದೆ. ಭೌತಿಕ ಬಂಡವಾಳದ ಅಭಿವೃದ್ಧಿ ಆಗುತ್ತದೆ. ಭೌತಿಕ ಬಂಡವಾಳ ಅಂತ ಹೇಳಿದ್ರೆ ಉತ್ಪಾದನೆಯಲ್ಲಿ ತೊಡಗಿಸುವಂತಹ ಬಂಡವಾಳ, ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಬಳಸಿಕೊಳ್ಳಬಹುದಾಗಿರ್ತಕ್ಕಂತಹ ಬಂಡವಾಳಗಳನ್ನ ನಾವು ಭೌತಿಕ ಬಂಡವಾಳ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಮಾನವ ಬಂಡವಾಳ ಇದ್ರೆ ಭೌತಿಕ ಬಂಡವಾಳದ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಉದಾಹರಣೆ ನೋಡೋದಾದ್ರೆ, ಒಂದು ಅಣೆಕಟ್ಟೆಯನ್ನ ಕಟ್ಟಬೇಕು. ಒಂದು ಅಣೆಕಟ್ಟೆ ಅಂತಕ್ಕಂಥದ್ದು ಎಂತ ಬಂಡವಾಳ? ಅದು ಭೌತಿಕ ಬಂಡವಾಳ. ಈ ಅಣೆಕಟ್ಟೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಯಾರ ನಮಗೆ ಸಹಕಾರ ಬೇಕಾಗುತ್ತೆ? ಮಾನವ ಬಂಡವಾಳ ಬೇಕಾಗುತ್ತದೆ. ಮಾನವ ಬಂಡವಾಳ ಅಂತ ಹೇಳಿದ್ರೆ ಯಾರು ಶಿಕ್ಷಣವನ್ನು ಪಡೆದಿರ್ತಾರೋ, ಯಾರು ತರಬೇತಿಯನ್ನು ಹೊಂದಿರ್ತಾರೋ ಮತ್ತು ಯಾರು ಕೌಶಲ್ಯವನ್ನು ಹೊಂದಿರ್ತಾರೋ ಅವರನ್ನು ನಾವು ಮಾನವ ಬಂಡವಾಳ ಅಂತ ಕರಿತೀವಿ. ಈ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅನೇಕ ತಂತ್ರಜ್ಞರ ಸಹಾಯ ಬೇಕಾಗುತ್ತದೆ, ಇಂಜಿನಿಯರ್ಗಳ ಸಹಾಯ ಬೇಕಾಗುತ್ತದೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡ್ತೀವಿ. ಹೀಗೆ ಅಣೆಕಟ್ಟೆಗಳನ್ನ ಹೆಚ್ಚು ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಆಗ ಏನಾಗುತ್ತೆ, ಅದರಿಂದ ಉಪಯೋಗ ದೇಶಕ್ಕೆ ಆಗ್ತಾ ಇರ್ತದೆ. ದೇಶದ ಕೃಷಿ ಅಭಿವೃದ್ಧಿ ಆಗುತ್ತೆ, ಕೈಗಾರಿಕಾ ಅಭಿವೃದ್ಧಿ ಆಗುತ್ತೆ, ಸಾರಿಗೆ ವ್ಯವಸ್ಥೆಗಳು ಅಭಿವೃದ್ಧಿ ಆಗ್ತವೆ. ಹೀಗಾಗಿ ಇಲ್ಲಿ ನಮಗೆ ಭೌತಿಕ ಬಂಡವಾಳದ ನಿರ್ಮಾಣ ಆಗುತ್ತದೆ. ಯಾವಾಗ ಇಂತಹ ಭೌತಿಕ ಬಂಡವಾಳಗಳು ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗ್ತವೋ ಆಗ ಸಹಜವಾಗಿಯೇ ಆರ್ಥಿಕ ಬೆಳವಣಿಗೆ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಇಲ್ಲಿ ಕೇವಲ ಅಣೆಕಟ್ಟೆ ಅಷ್ಟೇ ಅಲ್ಲ, ಒಂದು ಉತ್ತಮ ರಸ್ತೆಗಳನ್ನು ನಿರ್ಮಾಣ ಮಾಡೋದು, ಬಂದರುಗಳನ್ನು ನಿರ್ಮಾಣ ಮಾಡೋದು, ಹಾಗೇನೆ ವಿಮಾನ ನಿಲ್ದಾಣಗಳು, ರೈಲ್ವೆ ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಸಾರಿಗೆ ವ್ಯವಸ್ಥೆಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ವಿದ್ಯುತ್ ಉತ್ಪಾದನೆ, ಇವೆಲ್ಲವೂ ಸಹ ಎಂಥ ಬಂಡವಾಳಗಳಿವು? ಭೌತಿಕ ಬಂಡವಾಳಗಳು. ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತವೆ. ಇಂತಹ ಸರಕುಗಳನ್ನ ಅಧಿಕ ಪ್ರಮಾಣದಲ್ಲಿ ನಾವು ನಿರ್ಮಾಣ ಮಾಡಿದ್ರೆ ಸಹಜವಾಗಿಯೇ ಆರ್ಥಿಕ ಬೆಳವಣಿಗೆಗೆ ಅದು ಸಹಕಾರಿಯಾಗುತ್ತದೆ. ಹಾಗಾಗಿ ಮಾನವ ಬಂಡವಾಳದಿಂದ ಭೌತಿಕ ಬಂಡವಾಳ ಆಗುತ್ತೆ. ಭೌತಿಕ ಬಂಡವಾಳದ ಅಭಿವೃದ್ಧಿಯಿಂದ ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸಬಹುದು. ಹಾಗಾಗಿ ಮಾನವ ಬಂಡವಾಳದಿಂದ ಆರ್ಥಿಕ ಬೆಳವಣಿಗೆ ಅತ್ಯಂತ ಪ್ರಮುಖವಾಗಿದೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಉತ್ಪಾದಕತೆಯ ಹೆಚ್ಚಳ. ಉತ್ಪಾದಕತೆಯ ಹೆಚ್ಚಳ ಉತ್ಪಾದಕತೆಯ ಹೆಚ್ಚಳ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಉತ್ಪಾದನಾ ಸಾಮರ್ಥ್ಯದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು. ವ್ಯಕ್ತಿಯ ಉತ್ಪಾದನಾ ಸಾಮರ್ಥ್ಯದಲ್ಲಿ ಹೆಚ್ಚಳವನ್ನು ಸಾಧಿಸುವುದು. ವ್ಯಕ್ತಿಯಲ್ಲಿ ನಾವು ಶಿಕ್ಷಣ, ಆರೋಗ್ಯ, ತರಬೇತಿ, ಕೌಶಲ್ಯ, ನೈಪುಣ್ಯತೆ, ಅನುಭವ ಇಷ್ಟೂ ಪ್ರಕ್ರಿಯೆಗಳನ್ನು ನಾವು ಅವನಲ್ಲಿ ತುಂಬುವುದರಿಂದ ಆ ವ್ಯಕ್ತಿ ಏನಾಗ್ತಾನೆ? ಮಾನವ ಬಂಡವಾಳ ಆಗ್ತಾನೆ. ಈ ಮಾನವ ಬಂಡವಾಳವನ್ನ
ನಾವು ಆ ವ್ಯಕ್ತಿ ಯಾರಲ್ಲಿ ಮಾನವ ಬಂಡವಾಳ ಆಗಿ ಪರಿವರ್ತನೆ ಆಗ್ತಾನೋ ಆ ವ್ಯಕ್ತಿಯ ಒಂದು ಉತ್ಪಾದಕತೆಯ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಉತ್ಪಾದಕತೆ ಅಂತ ಹೇಳಿದ್ರೆ ಒಬ್ಬ ವಿದ್ಯಾವಂತ ವ್ಯಕ್ತಿಗೂ ಅವಿದ್ಯಾವಂತ ವ್ಯಕ್ತಿಗೂ ಅವರ ನಡುವೆ ಇರತಕ್ಕಂತಹ ಉತ್ಪಾದನೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ನಾವು ಈಗಾಗಲೇ ಹೇಳಿದ ಹಾಗೆ ವಿದ್ಯಾವಂತ ವ್ಯಕ್ತಿ ಹೆಚ್ಚು ಸರಕುಗಳನ್ನು ಉತ್ಪಾದನೆ ಮಾಡ್ತಾನೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಸರಕುಗಳನ್ನು ವಿದ್ಯಾವಂತ ವ್ಯಕ್ತಿ ಉತ್ಪಾದನೆ ಮಾಡಿದ್ರೆ, ಅವಿದ್ಯಾವಂತ ವ್ಯಕ್ತಿ ಹೆಚ್ಚು ಸಮಯವನ್ನು ತಗೊಂಡು ಕಡಿಮೆ ಸರಕುಗಳನ್ನು ಉತ್ಪಾದನೆ ಮಾಡ್ತಾನೆ. ಅಂದ್ರೆ ಉತ್ಪಾದಕತೆಯ ಸಾಮರ್ಥ್ಯವನ್ನೇ ನಾವೆಂತ ಕರಿತೀವಿ? ಉತ್ಪಾದಕತೆ ಅಂತೇಳಿ ಕರಿತೀವಿ. ವ್ಯಕ್ತಿಯ ಉತ್ಪಾದನಾ ಸಾಮರ್ಥ್ಯವನ್ನೇ ನಾವು ಉತ್ಪಾದಕತೆ ಅಂತೇಳಿ ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಪ್ರತಿ ಎಕರೆಯಲ್ಲಿ ಪಡೆಯತಕ್ಕಂಥ ಇಳುವರಿ ಸಾಮರ್ಥ್ಯ, ಅವನಲ್ಲಿರ್ತಕ್ಕಂಥ ಕೌಶಲ್ಯ, ಹಾಗೇನೆ ಒಂದು ಕಾರ್ಖಾನೆಯಲ್ಲಿ ಅವನ ದಕ್ಷತೆ, ಇದನ್ನು ನಾವು ಉತ್ಪಾದಕತೆ ಅಂತ ಕರಿತೀವಿ. ಯಾವ ವ್ಯಕ್ತಿಯಲ್ಲಿ ದಕ್ಷತೆ, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಅಂತ ಹೇಳಿದ್ರೆ ಅಲ್ಲಿ ಯಾವ ವ್ಯಕ್ತಿಯಲ್ಲಿ ನಾವು ಶಿಕ್ಷಣ ಮತ್ತು ಆರೋಗ್ಯವನ್ನ ಕಲ್ಪಿಸಿಕೊಟ್ಟಿರ್ತೀವೋ ಆ ವ್ಯಕ್ತಿಯಲ್ಲಿ ಉತ್ಪಾದಕತಾ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಉತ್ಪಾದಕತಾ ಸಾಮರ್ಥ್ಯ ಹೆಚ್ಚಾದರೆ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗುತ್ತದೆ. ಸರಕು ಸೇವೆಗಳ ಉತ್ಪಾದನೆ ಹೆಚ್ಚಾಗುತ್ತದೆ. ಸರಕು ಸೇವೆಗಳ ಉತ್ಪಾದನೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಆರ್ಥಿಕ ಬೆಳವಣಿಗೆ ಆಗುತ್ತದೆ. ಹಾಗಾಗಿ ಮಾನವ ಬಂಡವಾಳದಿಂದ ಆರ್ಥಿಕ ಬೆಳವಣಿಗೆ ಖಂಡಿತ ಸಾಧ್ಯ ಆಗುತ್ತದೆ. ನಾವು ಹೆಚ್ಚು ಹೆಚ್ಚು ಮಾನವ ಬಂಡವಾಳವನ್ನು ನಿರ್ಮಾಣ ಮಾಡಿದರೆ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಬಹುದು ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಜೀವನ ಮಟ್ಟವನ್ನ ಹೆಚ್ಚಿಸುತ್ತದೆ. ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಜೀವನದ ಗುಣಮಟ್ಟ ಹೆಚ್ಚಳ. ಜೀವನ ಗುಣಮಟ್ಟದಲ್ಲಿನ ಹೆಚ್ಚಳ. ಜೀವನದ ಗುಣಮಟ್ಟದಲ್ಲಿನ ಹೆಚ್ಚಳ ಅಂತ ಹೇಳಿದ್ರೆ ಕೊಂಡುಕೊಳ್ಳುವ ಸಾಮರ್ಥ್ಯದಲ್ಲಿನ ಹೆಚ್ಚಳ ಅಂತೇಳಿ ಒಂದು ದೇಶದ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇಲ್ಲಿ ಜೀವನದ ಗುಣಮಟ್ಟ ಅಂತ ಹೇಳಿದ್ರೆ ಜನರ ಕೊಂಡುಕೊಳ್ಳುವ ಸಾಮರ್ಥ್ಯದಲ್ಲಿ ಹೆಚ್ಚಳ ಆಗುತ್ತೆ. ಉತ್ತಮ ಗುಣಮಟ್ಟದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತದೆ. ಇಲ್ಲಿ ಮಾನವ ಬಂಡವಾಳ ನಿರ್ಮಾಣ ಆದರೆ ಉತ್ಪಾದಕತೆಯ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಉತ್ಪಾದಕತೆಯ ಸಾಮರ್ಥ್ಯ ಹೆಚ್ಚಾಯಿತು ಅಂತ ಹೇಳಿದ್ರೆ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗುತ್ತದೆ. ಉತ್ಪಾದನೆಯ ಪ್ರಮಾಣ ಹೆಚ್ಚಾಯಿತು ಅಂದ್ರೆ ಹೆಚ್ಚು ಆದಾಯ ದೊರೆಯುತ್ತದೆ. ಹೆಚ್ಚು ಆದಾಯ ದೊರೆಯಿತು ಅಂತ ಹೇಳಿದ್ರೆ ಆ ಆದಾಯದಿಂದ ಅಧಿಕ ಪ್ರಮಾಣದ ಗುಣಮಟ್ಟದ ಸರಕುಗಳನ್ನು ಕೊಂಡುಕೊಳ್ತಾರೆ. ಗುಣಮಟ್ಟದ ಸರಕುಗಳನ್ನು ಕೊಂಡುಕೊಂಡ್ರೆ ಅವರು ಗುಣಮಟ್ಟದ ಜೀವನವನ್ನು ನಡೆಸ್ತಾರೆ. ಗುಣಮಟ್ಟದ ಜೀವನವನ್ನು ನಡೆಸಿದ್ರು ಅಂತ ಹೇಳಿದ್ರೆ ಅವರು ಬದುಕುಳಿಯುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಅಂದ್ರೆ ಆ ಸರಾಸರಿ ಆಯುಷ್ಯ ಹೆಚ್ಚಾಗುತ್ತದೆ. ಸರಾಸರಿ ಆಯುಷ್ಯ ಹೆಚ್ಚಾಯಿತು ಅಂತ ಹೇಳಿದ್ರೆ ಅಲ್ಲಿ ದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನ ನೀಡ್ತಾರೆ. ಅಂದ್ರೆ ಆದಾಯ ಹೆಚ್ಚಾದಾಗ ಅಧಿಕ ಪ್ರಮಾಣದ ಸರಕುಗಳಿಗೆ ಬೇಡಿಕೆಯನ್ನು ಕಟ್ತಾರೆ. ಅಧಿಕ ಬೇಡಿಕೆಯ ಪ್ರಮಾಣ ಹೆಚ್ಚಾಗುತ್ತದೆ. ಆಗ ಕಂಪನಿಗಳಿಗೆ ಅಥವಾ ಉತ್ಪಾದಕರಿಗೆ ಲಾಭ ಆಗಿ ಮತ್ತೆ ಅದು ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಆ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ನಾವು ಸಾಧಿಸಬಹುದು. ಹಾಗಾಗಿ ಇಲ್ಲಿ ಜೀವನದ ಗುಣಮಟ್ಟದಲ್ಲಿನ ಹೆಚ್ಚಳ ಅಂತ ಹೇಳಿದ್ರೆ ಆದಾಯದಲ್ಲಿ ಹೆಚ್ಚಳ ಆಗುತ್ತದೆ. ಮಾನವ ಬಂಡವಾಳ ಯಾವ ವ್ಯಕ್ತಿ ಮಾನವ ಬಂಡವಾಳ ಆಗುತ್ತೆ ಅಂದ್ರೆ ಯಾವ ವ್ಯಕ್ತಿಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯಗಳನ್ನ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಪಡೆದಿರ್ತಾರೋ ಅವರಲ್ಲಿ ಹೆಚ್ಚು ಆದಾಯವನ್ನ ಗಳಿಸುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಹೆಚ್ಚು ಆದಾಯವನ್ನ ಗಳಿಸುವಂತ ಸಾಮರ್ಥ್ಯ ಹೊಂದಿದ್ರು ಅಂತ ಹೇಳಿದ್ರೆ ಅವರು ಗುಣಮಟ್ಟದ ಜೀವನವನ್ನು ನಿರ್ವಹಣೆ ಮಾಡ್ತಾರೆ. ಗುಣಮಟ್ಟದ ಜೀವನವನ್ನು ನಿರ್ವಹಣೆ ಮಾಡಿದ್ರೆ ಬೇಡಿಕೆ ಹೆಚ್ಚಳ ಆಗುತ್ತೆ. ಸರಕುಗಳಿಗೆ ಬೇಡಿಕೆ ಹೆಚ್ಚಳ ಆಗುತ್ತೆ. ಸರಕುಗಳಿಗೆ ಬೇಡಿಕೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಸಹಜವಾಗಿಯೇ ಆರ್ಥಿಕ ಬೆಳವಣಿಗೆ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗಲೂ ಸಹ ಮಾನವ ಬಂಡವಾಳದಿಂದ ಆರ್ಥಿಕ ಬೆಳವಣಿಗೆ ಸಹಾಯಕವಾಗುತ್ತದೆ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡ್ತೀವಿ. ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ಹೆಚ್ಚುವರಿ ಶ್ರಮದ ಸಮಸ್ಯೆಗೆ ಪರಿಹಾರ. ಹೆಚ್ಚುವರಿ ಶ್ರಮದ ಸಮಸ್ಯೆಗೆ ಪರಿಹಾರ. ಹೆಚ್ಚುವರಿ ಶ್ರಮದ ಸಮಸ್ಯೆಗೆ ಪರಿಹಾರ. ಹೆಚ್ಚುವರಿ ಶ್ರಮದ ಸಮಸ್ಯೆಗೆ ಪರಿಹಾರವನ್ನು ಇದು ನಾವು ಕಾಣಬಹುದು. ಮಾನವ ಬಂಡವಾಳದಿಂದ ಹೆಚ್ಚುವರಿ ಶ್ರಮದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬಹುದು. ಉದಾಹರಣೆಗೆ
ನಾವು ನೋಡೋದಾದ್ರೆ ಭಾರತದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚುವರಿ ಶ್ರಮ ಇದೆ. ಕೃಷಿ ಕ್ಷೇತ್ರದಲ್ಲಿ ಹೆಚ್ಚುವರಿ ಶ್ರಮ ಇದೆ. ಈ ಹೆಚ್ಚುವರಿ ಶ್ರಮದಿಂದ ಅದೇನಾಗಿದೆ, ಮರೆಮಾಚಿದ ಉದ್ಯೋಗಗಳು, ಮರೆಮಾಚಿದ ನಿರುದ್ಯೋಗದ ಸನ್ನಿವೇಶಗಳು ಕಂಡು ಬರ್ತಾ ಇದ್ದಾವೆ. ಮರೆಮಾಚಿದ ನಿರುದ್ಯೋಗ ಅಂತ ಹೇಳಿದ್ರೆ ಸೀಮಾಂತ ಉತ್ಪಾದಕತೆ ಶೂನ್ಯವಾಗಿರುವುದು. ಸೀಮಾಂತ ಉತ್ಪಾದಕತೆ ಶೂನ್ಯವಾಗಿರುವ ಸನ್ನಿವೇಶವನ್ನ ಮರೆಮಾಚಿದ ನಿರುದ್ಯೋಗ ಅಂತ ಹೇಳಿ ಕರಿತೀವಿ. ಅದನ್ನ ಸರಳವಾಗಿ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಕೆಲಸವನ್ನ ಅಗತ್ಯಕ್ಕಿಂತ ಹೆಚ್ಚಿನ ಕಾರ್ಮಿಕರು ಕೆಲಸವನ್ನು ನಿರ್ವಹಿಸ್ತಾ ಇದ್ರೆ ಅದನ್ನ ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಈ ತರದ ಸನ್ನಿವೇಶಗಳು ಕೃಷಿ ಕ್ಷೇತ್ರದಲ್ಲಿ ಭಾರತದಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಶ್ರಮವನ್ನ ನಾವು ಇತರೆ ಕ್ಷೇತ್ರಗಳಿಗೆ ವರ್ಗಾಯಿಸಬಹುದು. ಇತರೆ ಕ್ಷೇತ್ರಗಳು ಅಂತ ಹೇಳಿದ್ರೆ ಕೈಗಾರಿಕೆ, ಸೇವಾ ವಲಯ, ಈ ಕ್ಷೇತ್ರಗಳಿಗೆ ನಾವು ಹೆಚ್ಚುವರಿ ಶ್ರಮವನ್ನು ವರ್ಗಾಯಿಸಿದಾಗ ಏನಾಗುತ್ತೆ, ಇನ್ನಷ್ಟು ತೀವ್ರವಾಗಿ ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸಬಹುದು. ಅಂದ್ರೆ ನಾವು ಕೃಷಿಯಲ್ಲಿರ್ತಕ್ಕಂಥ ಜನರಿಗೆ ಅಥವಾ ಕೃಷಿಯಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಹೆಚ್ಚು ಶಿಕ್ಷಣ ಮತ್ತು ಆರೋಗ್ಯವನ್ನು ಕಲ್ಪಿಸಿಕೊಡೋದ್ರಿಂದ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣವನ್ನು ಅಭಿವೃದ್ಧಿಪಡಿಸೋದ್ರಿಂದ ಅಲ್ಲಿ ಏನಾಗುತ್ತೆ, ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗುತ್ತದೆ. ವಿದ್ಯಾವಂತರ ಸಂಖ್ಯೆ ಹೆಚ್ಚಾದಾಗ ಆ ವಿದ್ಯಾವಂತರು ಏನ್ ಮಾಡ್ತಾರೆ, ವಲಸೆ ಹೋಗ್ತಾರೆ ಪಟ್ಟಣಗಳಿಗೆ ಉದ್ಯೋಗವನ್ನು ವೃದ್ಧಿಸ್ತಾ, ಹಾಗೇನೆ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಕೃಷಿ ಕ್ಷೇತ್ರವನ್ನು ಬಿಟ್ಟು ಬೇರೆ ಉದ್ಯೋಗದ ಕಡೆಗೆ ಅವರು ಗಮನ ಹರಿಸ್ತಾರೆ. ಹಾಗ ಗಮನ ಹರಿಸಿದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಹೆಚ್ಚುವರಿ ಶ್ರಮ ನಿಧಾನವಾಗಿ ಕೃಷಿ ಕ್ಷೇತ್ರದಿಂದ ನಗರಗಳತ್ತ, ಕೈಗಾರಿಕೆಗಳತ್ತ ಮತ್ತು ಸೇವಾ ಕ್ಷೇತ್ರಗಳತ್ತ ವಲಸೆ ಹೋಗ್ತಾರೆ. ಇದರಿಂದಾಗಿ ಕೃಷಿ ಕ್ಷೇತ್ರದ ಉತ್ಪಾದನೆಯೂ ಹೆಚ್ಚಾಗುತ್ತದೆ, ಮತ್ತೊಂದು ಕಡೆ ಕೈಗಾರಿಕಾ ಉತ್ಪಾದನೆಗಳು ಸಹ ಹೆಚ್ಚಾಗ್ತವೆ. ಆ ಮೂಲಕ ದೇಶದ ಆರ್ಥಿಕ ಬೆಳವಣಿಗೆಯೂ ಸಹ ಹೆಚ್ಚಾಗ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಮಾನವ ಬಂಡವಾಳದಿಂದ ಹೆಚ್ಚುವರಿ ಶ್ರಮಕ್ಕೆ ಪರಿಹಾರವೂ ಸಿಗುತ್ತೆ, ಅದರ ಮೂಲಕ ಆರ್ಥಿಕ ಬೆಳವಣಿಗೆಯೂ ಸಹ ಸಾಧಿಸಬಹುದು ಅಂತಕ್ಕಂಥದ್ದು ಈ ಒಂದು ವಿಷಯ. ಹಾಗೆಯೇ ಐದನೇದಾಗಿರ್ತಕ್ಕಂಥದ್ದು ಆವಿಷ್ಕಾರವನ್ನು ಪ್ರಚೋದಿಸುತ್ತದೆ. ಆವಿಷ್ಕಾರವನ್ನು ಪ್ರಚೋದಿಸುತ್ತದೆ. ಪ್ರಚೋದಿಸುತ್ತದೆ. ಆವಿಷ್ಕಾರವನ್ನು ಪ್ರಚೋದಿಸುತ್ತದೆ. ಆವಿಷ್ಕಾರ ಅಂತ ಹೇಳಿದ್ರೆ ಆಧುನಿಕ ತಂತ್ರಜ್ಞಾನಗಳ ಶೋಧನೆ, ಆಧುನಿಕ ತಂತ್ರಜ್ಞಾನಗಳು. ಆವಿಷ್ಕಾರ ಅಂತ ಹೇಳಿದ್ರೆ ಒಂದು ವಿಷಯದ ಬಗ್ಗೆ ಆಳವಾಗಿರ್ತಕ್ಕಂಥ ಜ್ಞಾನವನ್ನು ಪಡಿತಕ್ಕಂಥದ್ದು ಅಥವಾ ಹುಡುಕುವುದು, ಸಂಶೋಧನೆ ಮಾಡ್ತಕ್ಕಂಥದ್ದು. ಇಲ್ಲಿ ವಿದ್ಯಾವಂತರನ್ನ ಅಥವಾ ಶಿಕ್ಷಣವನ್ನು ಹೆಚ್ಚು ನಾವು ನೋಡಿದರೆ ಅದರಿಂದ ಏನಾಗುತ್ತೆ, ಆಧುನಿಕ ತಂತ್ರಜ್ಞಾನದ ಬಳಕೆಗೆ ಸಹಾಯಕ ಆಗುತ್ತದೆ. ಹೊಸ ವಿಧಾನಗಳನ್ನು ನಾವು ಉತ್ಪಾದನೆಯಲ್ಲಿ ಬಳಸಿಕೊಳ್ಳಬಹುದು. ಅಂದ್ರೆ ಆಧುನಿಕ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ಸಾಮರ್ಥ್ಯ ಭಾರತೀಯರಲ್ಲಿ ಕಂಡುಬರುತ್ತದೆ. ಹೆಚ್ಚು ಶಿಕ್ಷಣವನ್ನು ನೀಡಿದರೆ ವ್ಯಕ್ತಿಗಳಿಗೆ ಅಥವಾ ಜನರಿಗೆ, ದೇಶದ ಜನರಿಗೆ ಶಿಕ್ಷಣವನ್ನು ನೀಡಿದರೆ, ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿಕೊಟ್ರೆ ಆಧುನಿಕ ತಂತ್ರಜ್ಞಾನಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಬಹುದು. ಯಾವಾಗ ಆಧುನಿಕ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಳ್ತೀವೋ ಆಗ ಏನಾಗುತ್ತೆ, ದೇಶದ ಉತ್ಪಾದನೆ ಹೆಚ್ಚಾಗುತ್ತದೆ. ದೇಶದ ಉತ್ಪಾದನೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಆರ್ಥಿಕ ಬೆಳವಣಿಗೆ ಸಾಧಿಸಿದಂಗೆ ಆಗುತ್ತದೆ. ಹಾಗಾಗಿ ಇಲ್ಲಿ ಆವಿಷ್ಕಾರ ಅಂತ ಹೇಳಿದ್ರೆ ಆಧುನಿಕ ತಂತ್ರಜ್ಞಾನಗಳನ್ನ, ನವೀನ ತಂತ್ರಜ್ಞಾನಗಳನ್ನ ಬಳಸಿಕೊಳ್ಳುವ ಸಾಮರ್ಥ್ಯ, ಬಳಸಿಕೊಳ್ಳುವ ಸಾಮರ್ಥ್ಯ. ಅಥವಾ ಇನ್ನೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದಾದ್ರೆ, ಶಿಕ್ಷಣವನ್ನು ನೀಡಿದ್ರೆ ನವೀನ ತಂತ್ರಜ್ಞಾನಗಳನ್ನು ನಾವು ಸಂಶೋಧಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ನವೀನ ತಂತ್ರಜ್ಞಾನವನ್ನ ಸಂಶೋಧಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಆಗ ನವೀನ ಸಂಶೋಧನೆಗಳನ್ನ ಹೆಚ್ಚಾಗಿ ನಾವು ಸಂಶೋಧನೆ ಮಾಡೋದ್ರಿಂದ ಅದನ್ನು ಬಳಸಿಕೊಳ್ಳುವ ಸಾಮರ್ಥ್ಯನೂ ಬರುತ್ತೆ, ಮತ್ತೊಂದು ಕಡೆ ದೇಶದ ಉತ್ಪಾದನೆ ಸಹ ಹೆಚ್ಚಾಗುತ್ತದೆ, ಹಾಗೆಯೇ ಆರ್ಥಿಕ ಬೆಳವಣಿಗೆಯನ್ನು ಸಹ ಸಾಧಿಸಬಹುದು. ಇನ್ನು ಆರನೇದಾಗಿರ್ತಕ್ಕಂಥದ್ದು ಒಟ್ಟಾರೆ ಆರ್ಥಿಕ ಬೆಳವಣಿಗೆಯಾಗುತ್ತದೆ. ಆರ್ಥಿಕ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಬಹುದು. ಆರ್ಥಿಕ ಬೆಳವಣಿಗೆ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದೆ ನಾನು, ನೈಜ ರಾಷ್ಟ್ರೀಯ ಆದಾಯಗಳನ್ನು ಹೆಚ್ಚಳ.
ನೈಜ ರಾಷ್ಟ್ರೀಯ ಆದಾಯದಲ್ಲಿನ ನಿರಂತರ ಹೆಚ್ಚಳ. ನಿರಂತರ ಅಂದ್ರೆ ವರ್ಷದಿಂದ ವರ್ಷಕ್ಕೆ ರಾಷ್ಟ್ರೀಯ ಆದಾಯ ಏನಾಗ್ತಾ ಇರಬೇಕು, ಹೆಚ್ಚಳ ಆಗ್ತಾನೆ ಇರ್ತದೆ. ಅದನ್ನ ನಾವು ಆರ್ಥಿಕ ಬೆಳವಣಿಗೆ ಅಂತ ಕರಿತೀವಿ. ಆರ್ಥಿಕ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಏನ್ ಬೇಕಾಗುತ್ತದೆ, ಮಾನವ ಬಂಡವಾಳ ಬೇಕು. ಮಾನವ ಬಂಡವಾಳದಿಂದ ಭೌತಿಕ ಬಂಡವಾಳ ಹೆಚ್ಚಾಗುತ್ತದೆ. ಭೌತಿಕ ಬಂಡವಾಳದಿಂದ ಉತ್ಪಾದಕತೆಯ ಪ್ರಮಾಣ ಹೆಚ್ಚಾಗುತ್ತದೆ. ಉತ್ಪಾದಕತೆಯ ಪ್ರಮಾಣ ಹೆಚ್ಚಾದರೆ ಜನರ ಗುಣಮಟ್ಟದಲ್ಲಿ, ಜೀವನದ ಗುಣಮಟ್ಟದಲ್ಲಿ ಹೆಚ್ಚಳ ಆಗುತ್ತದೆ. ಗುಣಮಟ್ಟದಲ್ಲಿ ಹೆಚ್ಚಳ ಆಯಿತು ಅಂತ ಹೇಳಿದ್ರೆ ಹೆಚ್ಚುವರಿ ಶ್ರಮದ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿಕೊಡುತ್ತೆ. ಹೊಸ ಆವಿಷ್ಕಾರಗಳನ್ನು ಶ್ರದ್ಧೆ ಮಾಡುತ್ತೆ. ಈ ಎಲ್ಲ ಪರಿಣಾಮಗಳಿಂದಾಗಿ ಆರ್ಥಿಕ ಬೆಳವಣಿಗೆ ಅಂತಕ್ಕಂಥದ್ದು ಸಾಧಿಸಲು ಸಾಧ್ಯ ಆಗುತ್ತದೆ. ಹಾಗಾಗಿ ಆರ್ಥಿಕ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಮಾನವ ಬಂಡವಾಳವನ್ನ ಹೆಚ್ಚಿಸಬೇಕು. ಮಾನವ ಬಂಡವಾಳವನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ರೆ ದೇಶದ ಜನರಿಗೆ ಶಿಕ್ಷಣ, ಆರೋಗ್ಯ ಸೌಲಭ್ಯಗಳನ್ನ ಒದಗಿಸಿಕೊಡಬೇಕು. ಆರೋಗ್ಯ ಸೌಲಭ್ಯಗಳ ಮೇಲೆ ವೆಚ್ಚವನ್ನ ಕೈಗೊಳ್ಳಬೇಕು. ವೆಚ್ಚವನ್ನ ಕೈಗೊಂಡಾಗ ಜನರನ್ನು ನಾವೇನ್ ಮಾಡಬಹುದು, ಮಾನವ ಬಂಡವಾಳವಾಗಿ ಪರಿವರ್ತನೆ ಮಾಡಬಹುದು. ಶಿಕ್ಷಣದಲ್ಲಿ ನಾವು ಅವರಿಗೆ ತರಬೇತಿಯನ್ನು ಕೊಡಬೇಕು. ಒಂದು ಕೆಲಸದ ಬಗ್ಗೆ ಕೌಶಲ್ಯ, ಆ ಕೆಲಸದಲ್ಲಿ ನೈಪುಣ್ಯತೆ, ಆ ಕೆಲಸದಲ್ಲಿ ಅನುಭವಗಳನ್ನ ಎಲ್ಲ ಜನರಿಗೂ ಒದಗಿಸಿಕೊಟ್ಟಾಗ ಏನಾಗ್ತದೆ, ಮಾನವ ಬಂಡವಾಳವಾಗಿ ಪರಿವರ್ತನೆ ಆಗ್ತದೆ. ಮಾನವ ಬಂಡವಾಳವಾಗಿ ಪರಿವರ್ತನೆ ಆಯಿತು ಅಂದ್ರೆ ಉತ್ಪಾದಕತೆಯ ಪ್ರಮಾಣ ಹೆಚ್ಚಾಗುತ್ತದೆ. ಉತ್ಪಾದಕತೆಯ ಪ್ರಮಾಣ ಹೆಚ್ಚಾಯಿತು ಅಂತ ಹೇಳಿದ್ರೆ ಒಟ್ಟು ಉತ್ಪಾದನೆಯ ಪ್ರಮಾಣ ಹೆಚ್ಚಾಗುತ್ತದೆ. ಒಟ್ಟು ಉತ್ಪಾದನೆ ಹೆಚ್ಚಳ ಆಯಿತು ಅಂದ್ರೆ ಆದಾಯ ಹೆಚ್ಚಳ ಆಗುತ್ತೆ. ಆದಾಯ ಹೆಚ್ಚಳ ಆಯಿತು ಅಂದ್ರೆ ಅಧಿಕ ಬೇಡಿಕೆ ಬರುತ್ತೆ. ಅಧಿಕ ಬೇಡಿಕೆ ಬಂತು ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಒಟ್ಟಾರೆ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಅಭಿವೃದ್ಧಿಯ ಶೃಂಗವನ್ನು ನಾವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತದೆ. ಅವಾಗ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನಾವು ನೋಡಬಹುದು. ಅದನ್ನೇ ಅಂತ ಕರಿತೀವಿ ಆರ್ಥಿಕ ಬೆಳವಣಿಗೆ. ಹೀಗಾಗಿ ಆರ್ಥಿಕ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ನಾವು ಮಾನವ ಬಂಡವಾಳದ ಮೇಲೆ ಹೂಡಿಕೆಯನ್ನು ಮಾಡಬೇಕು. ಮಾನವ ಬಂಡವಾಳದ ಮೇಲೆ ವೆಚ್ಚಗಳನ್ನು ಕೈಗೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ನಮಗೆ ಮಾನವ ಬಂಡವಾಳದಿಂದ ಆಗ್ತಕ್ಕಂತಹ ಮತ್ತು ಆರ್ಥಿಕ ಬೆಳವಣಿಗೆ ನಡುವೆ ಇರತಕ್ಕಂಥ ಸಂಬಂಧವನ್ನ ತಿಳ್ಕೊಂಡಿದ್ದೀವಿ. ಹಾಗಾಗಿ ಆರ್ಥಿಕ ಬೆಳವಣಿಗೆ ಆಗ್ಬೇಕಾ, ಮಾನವ ಬಂಡವಾಳ ನಿರ್ಮಾಣ ಆಗಬೇಕು. ಮಾನವ ಬಂಡವಾಳ ನಿರ್ಮಾಣ ಆಗ್ಬೇಕಾ, ಮಾನವ ಬಂಡವಾಳದ ಮೇಲೆ ಏನಾಗಬೇಕು, ಹೂಡಿಕೆ. ಮಾನವ ಬಂಡವಾಳದ ಮೇಲೆ ಏನಾಗಬೇಕು, ಹೂಡಿಕೆಯನ್ನ ಕೈಗೊಳ್ಳಬೇಕು. ಮಾನವ ಬಂಡವಾಳದಲ್ಲಿ ಹೂಡಿಕೆಯನ್ನ ಕೈಗೊಂಡ್ರೆ ಆಗ್ತಕ್ಕಂಥ ಅನುಕೂಲಗಳು, ಒಂದು ಮೊದಲನೇದಾಗಿರ್ತಕ್ಕಂಥದ್ದು ಅವರ ಜೀವನ ಮಟ್ಟದಲ್ಲಿ ಹೆಚ್ಚಳ ಆಗುತ್ತೆ. ಜನರ ಜೀವನ ಮಟ್ಟ ಸುಧಾರಣೆ ಆಗುತ್ತದೆ. ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಅವರ ಆದಾಯ ಹೆಚ್ಚಾಗುತ್ತೆ. ಆದಾಯ ಹೆಚ್ಚಾದಾಗ ಮಾತ್ರ ಜೀವನ ಮಟ್ಟ ಹೆಚ್ಚಾಗುತ್ತದೆ. ಆದಾಯ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ನಾವು ಮಾನವ ಬಂಡವಾಳದ ಮೇಲೆ ಹೂಡಿಕೆಯನ್ನ ಕೈಗೊಳ್ಳಬೇಕು. ಹಾಗೇನೆ ಎರಡನೇದಾಗಿರ್ತಕ್ಕಂಥದ್ದು ಶ್ರಮದ ಉತ್ಪಾದಕತೆ ಹೆಚ್ಚಳ ಆಗುತ್ತದೆ. ನಾವು ಶ್ರಮದ ಉತ್ಪಾದಕತೆ ಅಥವಾ ಶ್ರಮದ ಉತ್ಪಾದನೆಯ ಸಾಮರ್ಥ್ಯ ಹೆಚ್ಚಳ ಆಗಬೇಕು ಅಂತ ಹೇಳಿದ್ರೆ ನಾವು ಮಾನವ ಬಂಡವಾಳದ ಮೇಲೆ ಹೂಡಿಕೆಯನ್ನು ಕೈಗೊಳ್ಳಬೇಕು. ಶ್ರಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಕೆಲಸದ ಸಾಮರ್ಥ್ಯ ಹೆಚ್ಚಿಸಬೇಕು. ಕೆಲಸ ಮಾಡುವ ಸಾಮರ್ಥ್ಯ ಅವರಲ್ಲಿ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕಾಗುತ್ತೆ, ಮಾನವ ಬಂಡವಾಳದ ಮೇಲೆ ಹೂಡಿಕೆಯನ್ನ ಕೈಗೊಳ್ಳಬೇಕಾಗುತ್ತದೆ. ಹಾಗೆಯೇ ದೇಶದ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ, ನಮಗೆ ದೇಶದ ಜನಸಂಖ್ಯೆಯನ್ನ ಸಮರ್ಥವಾಗಿ ನಿರ್ವಹಿಸಬೇಕಾದ್ರೆ ಅಲ್ಲಿ ಧನಾತ್ಮಕ ಯೋಜನೆಗಳನ್ನು ರೂಪಿಸಬೇಕು ಅಂತ ಹೇಳಿದ್ರೆ ನಾವು ಮಾನವ ಬಂಡವಾಳವನ್ನ ನಿರ್ಮಾಣ ಮಾಡಬೇಕು. ಮಾನವ ಬಂಡವಾಳದ ಮೇಲೆ ಹೂಡಿಕೆಯನ್ನು ಕೈಗೊಳ್ಳಬೇಕು. ಒಂದು ಕಡೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು, ಮತ್ತೊಂದು ಕಡೆ ಆ ಜನಸಂಖ್ಯೆಗೆ ಉದ್ಯೋಗ ಅವಕಾಶಗಳನ್ನ ಒದಗಿಸಿಕೊಡಬೇಕು ಅಂತ ಹೇಳಿದ್ರೆ ನಾವು ಈ ಮಾನವ ಬಂಡವಾಳದ ಮೇಲೆ ಹೂಡಿಕೆಯನ್ನ ಕೈಗೊಳ್ಳಬೇಕಾಗುತ್ತದೆ. ಹಾಗಾಗಿ ಮಾನವ ಬಂಡವಾಳದ ಹೂಡಿಕೆ ಯಾಕೆ ಬೇಕು ಅಂತ ಹೇಳಿದ್ರೆ ಭಾರತಕ್ಕಂತೂ ಅತ್ಯವಶ್ಯಕವಾಗಿ ಬೇಕು. ಇಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಜನಸಂಖ್ಯೆ ಇದೆ. ಆ ಹೆಚ್ಚಾಗಿರ್ತಕ್ಕಂಥ ಜನಸಂಖ್ಯೆಯನ್ನ ನಾವು ಸಂಪತ್ತಾಗಿ ಪರಿವರ್ತನೆ ಮಾಡಬೇಕು, ಮಾನವ ಬಂಡವಾಳವಾಗಿ ಪರಿವರ್ತನೆ ಮಾಡಬೇಕು. ಹಾಗಾಗಿ ನಾವು ಹೂಡಿಕೆಯನ್ನ ಮಾಡಲೇಬೇಕಾಗುತ್ತದೆ. ಅನಂತರ ನಾಲ್ಕನೇದಾಗಿರ್ತಕ್ಕಂಥದ್ದು ದೇಶದ ಉತ್ಪಾದನೆಯನ್ನ ಹೆಚ್ಚಿಸುವುದು. ಭಾರತದಲ್ಲಿ
ಮುಖ್ಯವಾಗಿ ದೇಶದ ಉತ್ಪಾದನೆಯನ್ನು ಹೆಚ್ಚಿಸಬೇಕಾಗುತ್ತದೆ. ನಮ್ಮ ದೇಶದ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸಲೇಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಭಾರತ ಈಗ ತಾನೇ ಅಭಿವೃದ್ಧಿಶೀಲ ದೇಶ ಆಗಿದೆ, ಅಭಿವೃದ್ಧಿಶೀಲ ದೇಶ ಆಗ್ತಾ ಇದೆ. ಅಂದ್ರೆ ಸ್ವತಂತ್ರ ಬಂದ ನಂತರ ನಾವು ಅಭಿವೃದ್ಧಿಯ ಪ್ರಕ್ರಿಯೆಗಳನ್ನ ಆರಂಭಿಸಿದ್ದೀವಿ. ಹಾಗಾಗಿ ಭಾರತ ಇನ್ನಷ್ಟು ವೇಗವಾಗಿ ಆರ್ಥಿಕ ಬೆಳವಣಿಗೆ ಸಾಧಿಸಬೇಕು ಅಂತ ಹೇಳಿದ್ರೆ ಒಟ್ಟಾರೆ ದೇಶದ ಉತ್ಪಾದನೆಯನ್ನ ಹೆಚ್ಚಿಸಬೇಕು. ದೇಶದ ಉತ್ಪಾದನೆ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಮಾನವ ಬಂಡವಾಳದ ಮೇಲೆ ಹೂಡಿಕೆಯನ್ನ ಕೈಗೊಳ್ಳಬೇಕಾಗುತ್ತದೆ. ಹಾಗೆಯೇ ಮತ್ತೊಂದು ನಿರೀಕ್ಷಿತ ಜೀವಿತಾವಧಿಯನ್ನ ಹೆಚ್ಚಿಸಬೇಕು. ಭಾರತದಲ್ಲಿ ನಿರೀಕ್ಷಿತ ಜೀವಿತಾವಧಿ ಅಂತ ಹೇಳಿದ್ರೆ ಜನರು ಬದುಕುಳಿಯುವ ಅವಧಿ, ಸರಾಸರಿ ಅವಧಿ, ಜೀವಿಸುವಂತಹ ಸರಾಸರಿ ಅವಧಿಯನ್ನ ನಾವು ಜೀವಿತಾವಧಿ. ಈ ಜೀವಿತಾವಧಿ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಆರೋಗ್ಯದ ಮೇಲೆ ಹೂಡಿಕೆ ಮಾಡಬೇಕು. ಆರೋಗ್ಯ ಮತ್ತು ಶಿಕ್ಷಣ ಇವೆರಡರ ಮೇಲೆ ಹೂಡಿಕೆ ಮಾಡಿದ್ರೆ ಅಲ್ಲೇನಾಗುತ್ತೆ, ಮಾನವ ಬಂಡವಾಳ ನಿರ್ಮಾಣ ಆಗುತ್ತೆ. ಹಾಗಾಗಿ ನಾವು ಜನರ ನಿರೀಕ್ಷಿತ ಜೀವಿತಾವಧಿ ಭಾರತೀಯರಲ್ಲಿ ಬೇರೆ ದೇಶಗಳಿಗೆ ನಾವು ಹೋಲಿಕೆ ಮಾಡಿಕೊಂಡ್ರೆ 64ರಿಂದ 65 ವರ್ಷ ನಿರೀಕ್ಷಿತ ಜೀವಿತಾವಧಿ ಇದೆ. ಆದರೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಅದು ಕಡಿಮೆನೇ ಆಗ್ತಾ ಇದೆ. ಹಾಗಾಗಿ ಒಂದು ಬದುಕುಳಿಯುವ ಅವಕಾಶವನ್ನ ಹೆಚ್ಚಿಸಿದರೆ ಅವಾಗೇನಾಗುತ್ತೆ, ದೇಶದ ಒಂದು ಆರೋಗ್ಯದ ಪರಿಸ್ಥಿತಿಗಳು ಸಹ ಸುಧಾರಿಸುತ್ತವೆ. ಈ ಹಿನ್ನೆಲೆಯಲ್ಲಿ ನಾವು ಮಾನವ ಬಂಡವಾಳದ ಮೇಲೆ ಹೂಡಿಕೆಯನ್ನ ಕೈಗೊಳ್ಳಬೇಕಾಗುತ್ತದೆ. ಮಾನವ ಬಂಡವಾಳದ ಮೇಲೆ ಹೂಡಿಕೆಯನ್ನು ಯಾಕೆ ಕೈಗೊಳ್ಳಬೇಕು ಅಂತಕ್ಕಂಥ ಅಂಶಗಳನ್ನ ಇದುವರೆಗೂ ತಿಳ್ಕೊಂಡಿದ್ವಿ. ಮತ್ತು ಮಾನವ ಬಂಡವಾಳ ಮತ್ತು ಆರ್ಥಿಕ ಬೆಳವಣಿಗೆಗೆ ಇರತಕ್ಕಂಥ ಸಂಬಂಧವನ್ನ ತಿಳ್ಕೊಂಡಿದ್ವಿ. ಇನ್ನ ಮುಂದಿನ ಒಂದು ಪರಿಕಲ್ಪನೆ ನಾವು ನೋಡೋದಾದ್ರೆ, ಇಷ್ಟೆಲ್ಲ ಕಾರಣ ಮಾನವ ಬಂಡವಾಳ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ನಮಗೆ ಪದೇ ಪದೇ ಕೇಳಿಸ್ತಕ್ಕಂತಹ ಒಂದು ವಿಷಯ, ಒಂದು ಆಲೋಚನೆ ಏನಪ್ಪಾ ಅಂದ್ರೆ ಶಿಕ್ಷಣನೇ ದೇಶದ ಅಭಿವೃದ್ಧಿಗೆ ಮೂಲ ಅನ್ನೋದನ್ನ ನಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಮಾನವ ಬಂಡವಾಳ ಆಗ್ಬೇಕಾ, ಅವರಿಗೆ ಶಿಕ್ಷಣ ಕೊಡಬೇಕು. ಹಾಗಾಗಿ ಶಿಕ್ಷಣದ ಒಂದು ಪರಿಸ್ಥಿತಿಗಳು ಯಾವ ರೀತಿ ಇದೆ ಭಾರತದಲ್ಲಿ ಅನ್ನೋದನ್ನ ನಾವು ತಿಳ್ಕೊಬೇಕು. ಅದರ ಜೊತೆಗೆ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಆರೋಗ್ಯದ ಪರಿಸ್ಥಿತಿಗಳು. ಯಾಕೆಂತ ಹೇಳಿದ್ರೆ ಭಾರತೀಯರ ನಿರೀಕ್ಷಿತ ಜೀವಿತಾವಧಿ ಏನಾಗ್ತಾ ಇದೆ, ಬೇರೆ ದೇಶಕ್ಕೆ ಹೋಲಿಸಿಕೊಂಡ್ರೆ ಏನಾಗಿದೆ, ಸ್ವಲ್ಪ ಕಡಿಮೆ ಇದೆ. ಬೇರೆ ಬೇರೆ ದೇಶಗಳಿಗೆ, ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋಲಿಸಿಕೊಂಡ್ರೆ ಭಾರತೀಯರ ನಿರೀಕ್ಷಿತ ಜೀವಿತಾವಧಿ ಕಡಿಮೆ ಇದೆ. ಹಾಗಾಗಿ ಇವೆರಡನ್ನು ಸಹ ನಾವು ಹೆಚ್ಚು ಆದ್ಯತಾ ಕ್ಷೇತ್ರಗಳಾಗಿ ಪರಿಗಣಿಸಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಬೇಕು. ಆ ಉದ್ದೇಶದಿಂದ ಈಗ ನಾವು ಶಿಕ್ಷಣ ಮತ್ತು ಆರೋಗ್ಯದ ಸೂಚಕಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಶಿಕ್ಷಣ ಮತ್ತು ಆರೋಗ್ಯದ ಸೂಚಕಗಳು. ಶಿಕ್ಷಣ ಮತ್ತು ಆರೋಗ್ಯದ ಸೂಚಕಗಳು. ಶಿಕ್ಷಣ ಮತ್ತು ಆರೋಗ್ಯದ ಸೂಚಕಗಳು. ಇಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಯಾವ ಸ್ಥಿತಿ ಅಂದ್ರೆ, ನಾವು ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಿದೀವೋ ಇಲ್ವೋ, ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಯಾವ ರೀತಿಯ ಸ್ಥಿತಿಯನ್ನು ಹೊಂದಿದ್ದೀವಿ ಅದನ್ನ ತಿಳಿಸ್ಕೊಡ್ತಕ್ಕಂಥ ಪ್ರಮುಖ ಇಂಡೆಕ್ಸ್ಗಳು, ಸೂಚಕಗಳು ಅಥವಾ ಸೂಚ್ಯಾಂಕಗಳು ಅಂತ ಕರಿತೀವಿ. ಇಂಡೆಕ್ಸ್, ಎಜುಕೇಶನ್ ಅಂಡ್ ಹೆಲ್ತ್ ಇಂಡೆಕ್ಸ್. ಅದನ್ನು ನೋಡಿದ್ರೆ ನಮ್ಮ ದೇಶದ ಒಂದು ಶಿಕ್ಷಣದ ಪರಿಸ್ಥಿತಿ ಅಂದ್ರೆ ವ್ಯವಸ್ಥೆ ಯಾವ ರೀತಿ ಇದೆ, ಶಿಕ್ಷಣದ ಒಂದು ಗುಣಮಟ್ಟ ಯಾವ ರೀತಿ ಇದೆ, ಆರೋಗ್ಯದ ಗುಣಮಟ್ಟ ಯಾವ ರೀತಿ ಇದೆ ಅಂತ ಹೇಳಿ ನಾವು ತಿಳ್ಕೊಬಹುದು. ಮೊದಲನೇದಾಗಿರ್ತಕ್ಕಂತಹ ಒಂದು ಸಂಗತಿ ಅಂತ ಹೇಳಿದ್ರೆ, ಮೊದಲನೇದು ಸಾಕ್ಷರತೆಯ ದರ, ನೈಜ ತಲಾ ಆದಾಯ. ಒಂದನೇದು ತಲಾ ಆದಾಯ. ತಲಾ ಆದಾಯ ಅಂತ ಹೇಳಿದ್ರೆ ಒಂದು ದೇಶದ ಜನರ ಸರಾಸರಿ ಆದಾಯವನ್ನ ತಲಾ ಆದಾಯ ಅಂತ ಹೇಳಿ ಕರಿತೀವಿ. ತಲಾ ಆದಾಯ ಹೆಚ್ಚಿತ್ತು ಅಂತ ಹೇಳಿದ್ರೆ ಅವರಿಗೆ ಶಿಕ್ಷಣವನ್ನ ಪ್ರಮಾಣವಂತ ಉತ್ತಮ ಶಿಕ್ಷಣದ ಪ್ರಮಾಣ ದೊರೀತಾ ಇದ್ದಾರೆ. ಹಾಗೆಯೇ ಆರೋಗ್ಯ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಸಮರ್ಥರಾಗಿದ್ದಾರೆ.
ಶಿಕ್ಷಣವನ್ನ ಮತ್ತು ಆರೋಗ್ಯವನ್ನ ಪಡೆಯೋದಕ್ಕೆ ಸಮರ್ಥರಾಗಿದ್ದಾರೆ. ಯಾವ ದೇಶದಲ್ಲಿ ತಲಾದಾಯ ಕಡಿಮೆ ಇರುತ್ತೋ ಆ ದೇಶದವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯವನ್ನು ಪಡೆಯೋದಕ್ಕೆ ಸಾಕಾಗ್ತಾ ಇಲ್ಲ. ಅಂದ್ರೆ ಅವ್ರು ಗಳಿಸ್ತಕ್ಕಂಥ ಆದಾಯ ಆ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಸಾಕಾಗ್ತಾ ಇಲ್ಲ. ಹಾಗಾಗಿ ಭಾರತದ ತಲಾ ಆದಾಯ ಅಂತ ಹೇಳಿದ್ರೆ 1951ರಲ್ಲಿ ಭಾರತದ ನೈಜ ತಲಾ ಆದಾಯ ಭಾರತದ ನೈಜ ತಲಾ ಆದಾಯ 7,651 ಇತ್ತು. ಇದು 2001ರಲ್ಲಿ ಭಾರತೀಯರ ನೈಜ ತಲಾ ಆದಾಯ 23,095 ರೂಪಾಯಿ ಆಗುತ್ತೆ. ಆನಂತರ 2013ರಲ್ಲಿ 41,255 ರೂಗಳಲ್ಲಿ ಕಂಡು ಬರ್ತಾ ಇದೆ. ಇದು ರೂಗಳಲ್ಲಿ ನೈಜ ತಲಾ ಆದಾಯ ಎಷ್ಟಿತ್ತು? 1951ರಲ್ಲಿ 7,651, 2001ರಲ್ಲಿ 23,095, 2013ರಲ್ಲಿ 41,255. ಅಂದ್ರೆ ನಮ್ಮ ನೈಜ ತಲಾ ಆದಾಯ ಏನಾಗ್ತಾ ಇದೆ? ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇಲ್ಲಿ ನೈಜ ತಲಾ ಆದಾಯದಲ್ಲಿ ಹೆಚ್ಚಳ ಆಗ್ತಾ ಇರೋದು ಶಿಕ್ಷಣದ ಮೇಲೆ ಮತ್ತು ಆರೋಗ್ಯದ ಮೇಲೆ ವೆಚ್ಚ ಮಾಡೋದಕ್ಕೆ ಜನರಿಗೆ ಹೆಚ್ಚಾಗ್ತಾ ಇದೆ ಅನ್ನೋ ಒಂದು ಇಂಡಿಕೇಶನ್ಸ್ ಅನ್ನ ಇದು ಕೊಡ್ತಾ ಇದೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಕಚ್ಚಾ ಮರಣ ದರ. ಕಚ್ಚಾ ಮರಣ ದರ ಕಚ್ಚಾ ಮರಣ ದರ ಅಂತ ಹೇಳಿದ್ರೆ ಪ್ರತಿ 1,000 ಜನರಲ್ಲಿ ಸಾಯುವ ಜನರ ಪ್ರಮಾಣ. ಪ್ರತಿ 1,000 ಜನರಿಗೆ ಸಾಯುವ ಜನರ ಪ್ರಮಾಣ ಅಥವಾ ಮರಣ ಹೊಂದುವ ಪ್ರಮಾಣವನ್ನ ಕಚ್ಚಾ ಮರಣ ದರ ಅಂತ ಹೇಳಿ ಕರಿತೀವಿ. ಕಚ್ಚಾ ಮರಣ ದರ ಅಂತ ಹೇಳಿದ್ರೆ ಪ್ರತಿ 1,000 ಜನರಿಗೆ ಒಂದು ವರ್ಷಕ್ಕೆ ಸಾವನ್ನು ಅಥವಾ ಮರಣವನ್ನು ಹೊಂದುವಂತ ಪ್ರಮಾಣ. ಇನ್ನು ಸರಳವಾಗಿ ಅರ್ಥ ಹೇಳಬೇಕು ಅಂತ ಹೇಳಿದ್ರೆ ಒಂದು ವರ್ಷದ ಅವಧಿಯಲ್ಲಿ 1,000 ಜನಸಂಖ್ಯೆಗೆ ಮರಣ ಹೊಂದುವವರ ಪ್ರಮಾಣವನ್ನ ಕಚ್ಚಾ ಮರಣ ದರ ಅಂತೇಳಿ ಕರಿತೀವಿ. 1951ರಲ್ಲಿ 25.1 ಜನರು ಮರಣವನ್ನು ಹೊಂದುತ್ತಾ ಇದ್ರು. ಹಾಗೆಯೇ 2001ರಲ್ಲಿ 8.1, ಹಾಗೆಯೇ 2013ರಲ್ಲಿ ಮರಣ ಪ್ರಮಾಣ 7 ಜನರು. ಅಂದ್ರೆ 1,000 ಜನರಿಗೆ 1951ರಲ್ಲಿ 25 ಜನ ಮರಣವನ್ನು ಹೊಂದ್ತಾ ಇದ್ರು. 2013ರಲ್ಲಿ 1,000 ಜನಸಂಖ್ಯೆಗೆ 7 ಜನ ಮಾತ್ರ ಮರಣವನ್ನ ಹೊಂದ್ತಾ ಇದ್ದಾರೆ. ಅಂದ್ರೆ ಮರಣ ಪ್ರಮಾಣ ಕಡಿಮೆ ಆಗ್ತಾ ಇರೋದು ಯಾವುದರ ಸೂಚಕ? ಅದು ಆರೋಗ್ಯದ ಸೂಚಕ ಆಗಿದೆ. ಆರೋಗ್ಯದ ಸೂಚಕ. ಹಾಗೆಯೇ ಉತ್ತಮ ಗುಣಮಟ್ಟದ ಜೀವನದ ನಿರ್ವಹಣೆಯಿಂದಾಗಿ ಒಂದು ಮರಣ ಪ್ರಮಾಣದಲ್ಲಿ ಇಳಿಕೆ ಆಗಿರುವುದನ್ನ ನಾವು ಗಮನಿಸಬಹುದು. ಹಾಗೆಯೇ ಮೂರನೇದಾಗಿರ್ತಕ್ಕಂಥದ್ದು ಕಚ್ಚಾ ಜನನ ದರ. ಕಚ್ಚಾ ಜನನ ದರ ಅಂತ ಹೇಳಿದ್ರೆ ಪ್ರತಿ 1,000 ಜನಸಂಖ್ಯೆಗೆ ಜನಿಸುವ ಶಿಶುಗಳ ಪ್ರಮಾಣ. ಶಿಶುಗಳ ಪ್ರಮಾಣವನ್ನ ಅಥವಾ ಮಕ್ಕಳ ಪ್ರಮಾಣವನ್ನ ನಾವು ಕಚ್ಚಾ ಜನನ ದರ ಅಂತ ಕರಿತೀವಿ. 1951ರಲ್ಲಿ 14.6 ಕಚ್ಚಾ ಜನನ ದರ ಇದ್ರೆ 2000 ಕಚ್ಚಾ ಜನನ ದರ 1951ರಲ್ಲಿ ಭಾರತದಲ್ಲಿ ಮುಖ್ಯವಾಗಿ 14.6. ಅಂದ್ರೆ ಕಚ್ಚಾ ಜನನ ದರ ಅಂತ ಹೇಳಿದ್ರೆ ಒಟ್ಟಾರೆ 1,000 ಜನಸಂಖ್ಯೆಗೆ ಜನಿಸುವ ಮಕ್ಕಳ ಪ್ರಮಾಣವನ್ನ ನಾವು ಕಚ್ಚಾ ಜನನ ದರ ಅಂತೀವಿ. ಇದ್ರ ಬಗ್ಗೆ ನಮಗೆ ಒಂದು ಸರಿಯಾದ ಅಂಕಿಅಂಶಗಳು
ದೊರೆತ ನಂತರ ನನಗೆ ವಿಷಯವನ್ನು ತಿಳಿಸ್ತೇನೆ. ನಂತರ ನಾಲ್ಕನೇದಾಗಿರ್ತಕ್ಕಂಥದ್ದು ಶಿಶು ಮರಣ ದರ. ಶಿಶು ಮರಣ ದರ. ಶಿಶು ಮರಣ ದರ. ಶಿಶು ಮರಣ ದರ. ಶಿಶು ಮರಣ ದರ ಅಂತ ಹೇಳಿದ್ರೆ ಪ್ರತಿ ಸಾವಿರ ಜನರಿಗೆ, ಪ್ರತಿ 1000 ಜನಿಸಿದ ಶಿಶುಗಳಲ್ಲಿ, ಪ್ರತಿ 1000 ಜನಿಸಿದ ಶಿಶುಗಳಲ್ಲಿ ಮರಣ ಹೊಂದುವ ಶಿಶುಗಳ ಪ್ರಮಾಣವನ್ನು ಶಿಶು ಮರಣ ದರ ಅಂತ ಕರೀತೀವಿ. 1 ವರ್ಷದ ಅವಧಿಯಲ್ಲಿ 1000 ಜನಿಸಿದ ಶಿಶುಗಳಲ್ಲಿ ಮರಣ ಹೊಂದುವ, 1 ವರ್ಷದ ಒಳಗಡೆ ಮರಣ ಹೊಂದುವ ಶಿಶುಗಳ ಪ್ರಮಾಣವನ್ನ ಶಿಶು ಮರಣ ದರ ಅಂತೇಳಿ ಕರಿತೀವಿ. ಅಂದ್ರೆ 1000 ಶಿಶುಗಳಲ್ಲಿ 1 ವರ್ಷ ಪೂರೈಸುವ ಮೊದಲೇ, 1000 ಜನಿಸಿದ ಶಿಶುಗಳಲ್ಲಿ 1 ವರ್ಷ ಪೂರೈಸುವ ಅವಧಿಯೊಳಗನೆ ಮರಣ ಹೊಂದುವ ಶಿಶುಗಳ ಪ್ರಮಾಣವನ್ನ ಶಿಶು ಮರಣ ದರ ಅಂತೇಳಿ ಕರಿತೀವಿ. ಇದರ ಪ್ರಮಾಣ 1951ರಲ್ಲಿ 146 ಶಿಶುಗಳು ಮರಣವನ್ನು ಹೊಂದಾಯಿತು. 1 ವರ್ಷದ ಒಳಗಡೆ ಶಿಶುಗಳು ಮರಣ ಹೊಂದಬಹುದು. 1000 ಶಿಶುಗಳು ಜನಿಸಿದವು ಅಂತ ಹೇಳಿದ್ರೆ 1 ವರ್ಷದ ಅವಧಿಯಲ್ಲಿ ಇದರಲ್ಲಿ 146 ಶಿಶುಗಳು ಮರಣವನ್ನು ಹೊಂದಾಯಿತು. 146 ಶಿಶುಗಳು ಮರಣವನ್ನು ಹೊಂದಾಯಿತು. ಈ ರೀತಿ ಮರಣವನ್ನ ಹೊಂದಿದ್ರೆ ಇದನ್ನ ನಾವೆಂತ ಕರಿತೀವಿ? ಶಿಶು ಮರಣ ದರ. ಅಂದ್ರೆ ಕೇವಲ 854 ಶಿಶುಗಳು ಮಾತ್ರ ಬದುಕುಳಿತಾ ಇದ್ದವು. ಅಂದ್ರೆ ಸಾವನ್ನಪ್ತಾ ಇರ್ತಕ್ಕಂಥ ಶಿಶುಗಳು 146, ಅದರಲ್ಲಿ 1 ವರ್ಷದ ಒಳಗಡೆ. ಹೀಗಾಗಿ ಈ ಶಿಶುಗಳ ಪ್ರಮಾಣ ಏನಾಗಿತ್ತು? 1951ರಲ್ಲಿ ಹೆಚ್ಚಾಗಿತ್ತು. ಶಿಶು ಮರಣ ದರ 1951ರಲ್ಲಿ ಹೆಚ್ಚಾಗಿತ್ತು. ನಂತರ 2001ರಲ್ಲಿ ಇದರ ಪ್ರಮಾಣ 63ಕ್ಕೆ ಇಳಿಯಿತು. 63ಕ್ಕೆ ಕಡಿಮೆ ಆಯಿತು. ನಂತರ 2013ರಲ್ಲಿ 65.8ಕ್ಕೆ ಹೆಚ್ಚಳ ಆಯಿತು. 68.8ಕ್ಕೆ ಹೆಚ್ಚಳ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. 65.8ಕ್ಕೆ ಹೆಚ್ಚಳ, 40ಕ್ಕೆ ಕಡಿಮೆ ಆಗಿದೆ. ಶಿಶು ಮರಣ ದರ 1951ರಲ್ಲಿ 146, 2001ರಲ್ಲಿ 63, ಹಾಗೆಯೇ 2013ರಲ್ಲಿ 40 ಶಿಶುಗಳು ಮರಣವನ್ನು ಹೊಂದಿದವೆ. ಹಾಗೆಯೇ ನಿರೀಕ್ಷಿತ ಜೀವಿತಾವಧಿ, 5ನೇದಾಗಿರ್ತಕ್ಕಂಥದ್ದು ನಿರೀಕ್ಷಿತ ಜೀವಿತಾವಧಿ. ನಿರೀಕ್ಷಿತ ಜೀವಿತಾವಧಿ 1951ರಲ್ಲಿ 37.2, 63.9 2001ರಲ್ಲಿ, ಅನಂತರ 65.8 2013ರಲ್ಲಿ. ನಿರೀಕ್ಷಿತ ಜೀವಿತಾವಧಿ ಅಂತ ಹೇಳಿದ್ರೆ ಒಂದು ದೇಶದ ಜನರ ಸರಾಸರಿ ಆಯುಷ್ಯು, ಸರಾಸರಿ ಬದುಕುಳಿಯುವ ಅವಧಿಯನ್ನ ನಾವು ನಿರೀಕ್ಷಿತ ಜೀವಿತಾವಧಿ ಅಂತೇಳಿ ಕರಿತೀವಿ. ನಿರೀಕ್ಷಿತ ಜೀವಿತಾವಧಿ ಅಂತ ಹೇಳಿದ್ರೆ ಒಂದು ದೇಶದ ಜನರ ಸರಾಸರಿ ಬದುಕುಳಿಯುವ ಅವಧಿಯನ್ನ ನಿರೀಕ್ಷಿತ ಜೀವಿತಾವಧಿ ಅಂತ ಹೇಳಿ ಕರಿತೀವಿ. ಇದರ ಅವಧಿ ಎಷ್ಟಿದೆ? 1951ರಲ್ಲಿ 37.1 ಇತ್ತು, 37.2 ಇತ್ತು. ಇದು 2013ರಲ್ಲಿ 65.8ಕ್ಕೆ ಹೆಚ್ಚಳ ಆಗಿದೆ. ನಂತರ ಆಗಿರ್ತಕ್ಕಂಥದ್ದು ಸಾಕ್ಷರತಾ ದರ. ಸಾಕ್ಷರತಾ ದರ ಅಂತ ಹೇಳಿದ್ರೆ
ಪ್ರತಿ 100 ಜನರಲ್ಲಿ ಅಕ್ಷರ ಜ್ಞಾನವನ್ನು ಹೊಂದಿರುವವರ ಪ್ರಮಾಣ. ಅಕ್ಷರ ಜ್ಞಾನ, ಓದೋದು, ಬರೆಯೋದು ಮತ್ತು ಅರ್ಥೈಸಿಕೊಳ್ಳುವುದು, ಓದುವುದು, ಬರೆಯುವುದು ಮತ್ತು ಅರ್ಥೈಸಿಕೊಳ್ಳುವವರ ಪ್ರಮಾಣ. ಪ್ರತಿ 100 ಜನರಲ್ಲಿ ಓದುವುದು, ಬರೆಯುವುದು, ಅರ್ಥೈಸಿಕೊಳ್ಳುವವರನ್ನ ನಾವು ಸಾಕ್ಷರತಾ ಪ್ರಮಾಣ. 100 ಜನರಲ್ಲಿ ಎಷ್ಟು ಜನ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೆ, ಅದರ ಪ್ರಮಾಣವನ್ನು ನಾವೆಂತ ಕರಿತೀವಿ? ಸಾಕ್ಷರತಾ ದರ ಅಂತ ಕರಿತೀವಿ. 1951ರಲ್ಲಿ ಇದರ ಪ್ರಮಾಣ 16.67 ಇದ್ದದ್ದು 2001ರಲ್ಲಿ 65.2ಕ್ಕೆ ಹೆಚ್ಚಳ ಆಗುತ್ತೆ. ನಂತರ ಇದರ ಸಾಕ್ಷರತೆಯ ಪ್ರಮಾಣ 74%ಕ್ಕೆ ಹೆಚ್ಚಳ ಆಗುತ್ತೆ. ಇವು ಇಲ್ಲಿ ಮುಖ್ಯವಾಗಿ ನೋಡಬಹುದು. ಸಾಕ್ಷರತಾ ಪ್ರಮಾಣ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ತುಂಬಾ ಕಡಿಮೆ ಇತ್ತು. ಭಾರತ ಇನ್ನೂ ಸಹ ಆಗ ಸ್ವತಂತ್ರವನ್ನು ಪಡೆದಿತ್ತು. ಆಗ ಸಾಕ್ಷರತಾ ಪ್ರಮಾಣ ಸಹ ಕಡಿಮೆ ಇತ್ತು. ನಾವು ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಿದಾಗ ಪಂಚವಾರ್ಷಿಕ ಯೋಜನೆಗಳ ಮೂಲಕ, ಹಾಗೆಯೇ ಒಟ್ಟಾರೆ ಒಂದು ಆರ್ಥಿಕ ಪ್ರಗತಿಗಾಗಿ ಕೈಗೊಂಡ ಕ್ರಮಗಳ ಪರಿಣಾಮವಾಗಿ ಸಾಕ್ಷರತಾ ಪ್ರಮಾಣ ಸಹ ಹೆಚ್ಚಾಯಿತು. 65.2ಕ್ಕೆ ಹೆಚ್ಚಾಯಿತು. ಅನಂತರ 2003ರಲ್ಲಿ 74ಕ್ಕೆ ಹೆಚ್ಚಳ ಆಗಿದೆ. ಅಂದ್ರೆ 100ಕ್ಕೆ 74ರಿಂದ 75 ಜನ ಅಕ್ಷರ ಜ್ಞಾನವನ್ನು ಪಡೆದಿರ್ತಕ್ಕಂಥ ಜನರನ್ನ ನಾವು ನೋಡಬಹುದು. ಹಾಗಾಗಿ ಈ ಎಲ್ಲ ಇಂಡಿಕೇಶನ್ಸ್ ಏನು ತೋರಿಸ್ತಾ ಇದ್ದಾವೆ? ಒಂದು ಭಾರತ ಅಭಿವೃದ್ಧಿಯತ್ತ ದಾಪುಕಾಲನ್ನ ಹಾಕ್ತಾ ಇದೆ. ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಭಾರತ ರೂಪುಗೊಳ್ತಾ ಇದೆ. ಭಾರತ ಒಂದು ಜಾಗತಿಕ ಶಕ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಭಾರತದಲ್ಲಿ ಕಚ್ಚಾ ಮರಣ ದರ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಾಗೇನೆ ಜನನ ದರಗಳು ಸಹ ಏನಾಗ್ತಾ ಇದಾವೆ? ಕಡಿಮೆ ಆಗ್ತಾ ಇದಾವೆ. ಹಾಗೇನೆ ಶಿಶು ಮರಣ ದರಗಳು ನಮ್ಮ ಒಂದು ಇವಾಗ 40 ಇರಲ್ಲ, ಇದು ಸಹ 146 ಇದ್ದು ಇದನ್ನ 40ಕ್ಕೆ ಇಳಿಕೆ ಮಾಡಿದ್ವಿ. ಹಾಗೆಯೇ ನಿರೀಕ್ಷಿತ ಜೀವಿತಾವಧಿಯೂ ಸಹ ಹೆಚ್ಚಾಗಿದೆ. ಹಾಗೆಯೇ ಸಾಕ್ಷರತಾ ದರನೂ ಸಹ ಹೆಚ್ಚಾಗಿದೆ. ಹೀಗಾಗಿ ಈ ಎಲ್ಲ ಒಂದು ಸೂಚಕಗಳು ಸಹ ಒಂದು ಬೆಳವಣಿಗೆಯ ಹಾದಿಯನ್ನು ತೋರಿಸ್ತಾ ಇದ್ದಾವೆ. ಇದರಿಂದಾಗಿ ಒಟ್ಟಾರೆ ನಾವು ನೋಡೋದಾದ್ರೆ ಒಂದು ಜಾಗತಿಕ ಆರ್ಥಿಕ ಸನ್ನಿವೇಶಗಳನ್ನು ನೋಡಿದ್ರೆ ಭಾರತ ಜಗತ್ತಿನಲ್ಲಿಯೇ ಒಂದು ಬಲಿಷ್ಠ ರಾಷ್ಟ್ರ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಜರ್ಮನಿಯ ಡ್ಯೂಶ್ ಬ್ಯಾಂಕ್ ಅಂತಕ್ಕಂಥದ್ದು ಒಂದು ವರದಿಯನ್ನು ಕೊಟ್ಟಿದೆ. ಜರ್ಮನಿಯ ಡ್ಯೂಶ್ ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಭಾರತದ ಆರ್ಥಿಕತೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದೆ. ಈ ಒಂದು ಬೆಳವಣಿಗೆಯನ್ನು ಗಮನಿಸಿ ಭಾರತ 2020ನೇ ಇಸ್ವಿಗೆ 2020ನೇ ವರ್ಷಕ್ಕೆ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ರೂಪುಗೊಳ್ಳುತ್ತದೆ ಅಂತಕ್ಕಂಥ ಮಾತನ್ನ ಡ್ಯೂಶ್ ಬ್ಯಾಂಕ್ ವರದಿಯಲ್ಲಿ ಹೇಳಿದೆ. ಡ್ಯೂಶ್ ಬ್ಯಾಂಕ್ ವರದಿ ಏನ್ ಹೇಳ್ತಾ ಇದೆ? 2020ನೇ ವರ್ಷಕ್ಕೆ ಜಗತ್ತಿನಲ್ಲಿಯೇ ಭಾರತ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ರೂಪುಗೊಳ್ಳುತ್ತದೆ. ಇವತ್ತು ಜಗತ್ತಿನಲ್ಲಿ ಅತಿ ದೊಡ್ಡ ಆರ್ಥಿಕ ಶಕ್ತಿಗಳು ಅಂತ ಹೇಳಿದ್ರೆ ನಾವು ಮೊದಲನೇ ಸ್ಥಾನದಲ್ಲಿ ಅಮೆರಿಕ, ಹಾಗೆಯೇ ಚೀನಾ, ಅದೇ ರೀತಿ ಜಪಾನ್ ಅನ್ನು ನೋಡ್ತಾ ಇದ್ದೀವಿ. ಆ ನಂತರದ ಸ್ಥಾನಗಳಲ್ಲಿ ಭಾರತ ಬರ್ತಾ ಇದೆ ಅಂತ ಹೇಳಿದ್ರೆ ಭಾರತದ ಅಭಿವೃದ್ಧಿಯ ವೇಗವನ್ನ ಜಾಗತಿಕ ಸಂಸ್ಥೆಗಳು ಇವತ್ತು ಗುರುತಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದು ನಮ್ಮ ಪ್ರಗತಿಯ ಸೂಚಕವಾಗಿದೆ. ಇನ್ನು ವಿಶ್ವ ಬ್ಯಾಂಕ್ ಒಂದು ವರದಿಯನ್ನು ಕೊಟ್ಟಿದೆ. ವಿಶ್ವ ಬ್ಯಾಂಕ್ನ ಒಂದು ಪ್ರತಿಕ್ರಿಯೆ ಏನು ಅಂತ ಹೇಳಿದ್ರೆ ಭಾರತ ಒಂದು ಜ್ಞಾನ ಅರ್ಥವ್ಯವಸ್ಥೆಯಾಗಿ ರೂಪುಗೊಂಡ್ರೆ ಅದು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಆಗುತ್ತದೆ ಅಂತ ಮಾತನ್ನ ಹೇಳಿದ್ರು. ಅವರು ಒಂದು ವರದಿಯನ್ನು ಕೊಡ್ತಾರೆ. ಭಾರತ ಮತ್ತು ಜ್ಞಾನ ಅರ್ಥವ್ಯವಸ್ಥೆ, ಸನ್ನೆಯ ಬಲಗಳು ಮತ್ತು ಅವಕಾಶಗಳು ಅಂತಕ್ಕಂತಹ ಒಂದು ವರದಿಯಲ್ಲಿ ಭಾರತವು ಜ್ಞಾನ ಅರ್ಥ ವ್ಯವಸ್ಥೆಯಾಗಿ ಬದಲಾವಣೆಗೊಳ್ಳಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೆ. ಹೀಗಾಗಿ ಇವೆಲ್ಲ ವರದಿಗಳು ನೋಡಿದ್ರೆ ಭಾರತ ಮುಂದಿನ ದಿನಗಳಲ್ಲಿ
ಭವಿಷ್ಯದ ದಿನಗಳಲ್ಲಿ ಭಾರತ ಒಂದು ಬಲಾಢ್ಯ ರಾಷ್ಟ್ರ ಆಗುತ್ತೆ, ಸಂಪತ್ಭರಿತ ರಾಷ್ಟ್ರ ಆಗೋದ್ರಲ್ಲಿ ಯಾವುದೇ ಸಂಶಯಗಳು ನಮಗೆ ಕಾಣಿಸ್ತಾ ಇಲ್ಲ. ಇವತ್ತಿನ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಈ ಭಾರತದಲ್ಲಿ ಇರತಕ್ಕಂತಹ ಸರ್ಕಾರಗಳು ಉತ್ತಮವಾದ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾವೆ ಅಂತಕ್ಕಂಥದನ್ನ ಈ ಎಲ್ಲ ಅಂಶಗಳು ನಮಗೆ ಸಾಕ್ಷೀಕರಿಸ್ತಾ ಇದ್ದಾವೆ. ನಮ್ಮ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಉತ್ತಮವಾಗ್ತಾ ಇದ್ದಾವೆ ಅನ್ನೋದು ಈ ಅಂಕಿಅಂಶಗಳು ನಮಗೆ ಸಾಕ್ಷೀಕರಿಸ್ತಾ ಇದ್ದಾವೆ. ನೋಡಿ, ನಮ್ಮ ತಲಾದಾಯ ಕಡಿಮೆ ಇತ್ತು, ಸ್ವತಂತ್ರ ಬಂತು, ನಮ್ಮ ಸರ್ಕಾರ ಬಂತು, ನಮ್ಮ ಪ್ರಜಾಪ್ರಭುತ್ವ ಸರ್ಕಾರ ಬಂದ ಮೇಲೆ ನಮ್ಮ ಒಂದು ತಲಾ ಆದಾಯದಲ್ಲಿ ಹೆಚ್ಚಳ ಆಗಿದೆ. ಹಾಗೆಯೇ ಒಂದು ಜೀವಿತಾವಧಿಯಲ್ಲಿ ಹೆಚ್ಚಳ ಆಗಿದೆ, ಸಾಕ್ಷರತಾ ದರದಲ್ಲಿ ಹೆಚ್ಚಳ ಆಗಿದೆ, ಮರಣ ಪ್ರಮಾಣ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಜನರಿಗೆ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇವತ್ತು ಸಿಗ್ತಾ ಇದೆ. ಹಾಗಾಗಿ ಈ ಪ್ರಗತಿ ಆಗೋದಕ್ಕೆ ಮುಖ್ಯ ಕಾರಣಗಳು, ಈ ಭಾರತದಲ್ಲಿ ಆಗ್ತಕ್ಕಂತಹ ಪ್ರಗತಿ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣಗಳನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿರ್ತಕ್ಕಂಥದ್ದು ಕೌಶಲ್ಯ ಸಹಿತ ಕೆಲಸಗಾರರ ಒಂದು ಸಮೂಹ ಇದೆ. ಭಾರತದಲ್ಲಿ ಕೆಲಸಗಾರರ ಒಂದು ಸಂಮೋಹನೆ ಇದೆ. ಒಂದು ಕಾರ್ಮಿಕರ ಪ್ರಮಾಣ ಹೆಚ್ಚಾಗಿದೆ. ಕಾರ್ಮಿಕರು, ಕೆಲಸದ ಸಮೂಹ ಅಂದ್ರೆ ಕೆಲಸ ಮಾಡ್ತಕ್ಕಂಥದ್ದು, ಉದ್ಯೋಗವನ್ನ ಕಂಡುಕೊಳ್ತಕ್ಕಂಥವ್ರು, ಯುವಕರ ಪ್ರಮಾಣ ಹೆಚ್ಚಾಗ್ತಾ ಇದೆ ಭಾರತದಲ್ಲಿ. ಹಾಗಾಗಿ ಭಾರತವನ್ನು ಒಂದು ಯುವ ರಾಷ್ಟ್ರ ಅಂತ ಕರಿತೀವಿ. ಯಾಕೆಂತ ಹೇಳಿದ್ರೆ ಜನಸಂಖ್ಯೆ ಹೆಚ್ಚಳ ಆಯಿತು. ಜನಸಂಖ್ಯೆ ಹೆಚ್ಚಳ ಆಗಿದ್ದು ಆ ಜನಸಂಖ್ಯೆಯನ್ನು ನಾವೇನ್ ಮಾಡ್ತಾ ಇದೀವಿ, ಅವರಿಗೆ ಶಿಕ್ಷಣ, ಆರೋಗ್ಯ ಸೌಲಭ್ಯಗಳನ್ನು ಕೊಟ್ಟು ಅವರ ಕೆಲಸಗಾರರನ್ನಾಗಿ ಪರಿವರ್ತನೆ ಮಾಡ್ತೀವಿ. ಇದರಿಂದ ಕಾರ್ಮಿಕರ ಒಂದು ಸಮೂಹ ಹೆಚ್ಚಳ ಆಗ್ತಾ ಇರೋದು ದೇಶದ ಆರ್ಥಿಕ ಬೆಳವಣಿಗೆಗೆ ಒಂದು ಸಹಕಾರಿಯಾಗ್ತಾ ಇದೆ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು, ಇಲ್ಲಿ ಸರ್ಕಾರಗಳು, ಪ್ರಜಾಪ್ರಭುತ್ವದ ಸರ್ಕಾರಗಳು ಭಾರತದಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಅತ್ಯುತ್ತಮವಾಗಿರ್ತಕ್ಕಂಥ ಜನಪರ ಕಾಳಜಿಯನ್ನ ಹೊಂದಿರತಕ್ಕಂಥ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದಾವೆ. ಯಾವಾಗಲೂ ಸಹ ಇಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಗಳು ಅಸ್ತಿತ್ವಕ್ಕೆ ಬರ್ತಾ ಇದ್ದಾವೆ. ನಮ್ಮ ದೇಶನೇ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ, ಅತಿ ದೊಡ್ಡ ಸಂವಿಧಾನವನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಇಲ್ಲಿ ಜನರ ಕಲ್ಯಾಣವೇ ನಮ್ಮ ದೇಶದ ಮುಖ್ಯ ಗುರಿ. ನಮ್ಮ ಸರ್ಕಾರದ ಮುಖ್ಯ ಗುರಿ ಜನರ ಕಲ್ಯಾಣ, ಜನರ ಯೋಗಕ್ಷೇಮನೆ ಮುಖ್ಯ ಗುರಿ ಆಗಿರೋದ್ರಿಂದ ಏನಾಗ್ತಾ ಇದೆ, ಅತ್ಯುತ್ತಮವಾಗಿ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನು ಸರ್ಕಾರಗಳು ಕೈಗೊಳ್ತಾ ಇರೋದ್ರಿಂದ ನಮ್ಮಲ್ಲಿ ಒಂದು ಆರ್ಥಿಕ ಬೆಳವಣಿಗೆಯ ವೇಗ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಅನಂತರ ಮೂರನೇದಾಗಿರ್ತಕ್ಕಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನ. ವೈವಿಧ್ಯಮಯವಾಗಿರ್ತಕ್ಕಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನ. ಭಾರತದಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂತಹ ವಿಜ್ಞಾನ ಇದೆ ಅಂತ ಹೇಳಿದ್ರೆ, ನಾವು ಎಲ್ಲ ಕ್ಷೇತ್ರಗಳಲ್ಲಿ, ಗಣಿತ ಕ್ಷೇತ್ರ, ವಿಜ್ಞಾನ ಕ್ಷೇತ್ರಗಳಲ್ಲಿ, ಸಾಹಿತ್ಯ ಕ್ಷೇತ್ರಗಳಲ್ಲಿ, ಈ ಕ್ಷೇತ್ರಗಳಲ್ಲಿ ನಾವು ಹೆಚ್ಚು ಪ್ರಗತಿಯನ್ನು ಸಾಧಿಸುತ್ತೇವೆ. ಉತ್ತಮ ಉಪನ್ಯಾಸಕರ ಪಡೆ, ಉತ್ತಮ ಶಿಕ್ಷಕರ ಪಡೆಯನ್ನು ಭಾರತದಲ್ಲಿ ಹೊಂದಿರೋದನ್ನು ನಾವು ನೋಡಬಹುದು. ಹಾಗೆಯೇ ಆರೋಗ್ಯ ಶಿಕ್ಷಣ, ಇಲ್ಲಿ ಆಯುರ್ವೇದ ಇರ್ಬೋದು, ಇಲ್ಲಿನ ಯೋಗ ಇರ್ಬೋದು, ಹಾಗೆಯೇ ಇಲ್ಲಿನ ಒಂದು ತಂತ್ರಜ್ಞಾನಗಳು ಅಂತ ಹೇಳಿದ್ರೆ ಖಗೋಳ ಕ್ಷೇತ್ರದಲ್ಲಿ, ಮ್ಯಾಥಮೆಟಿಕ್ಸ್, ಗಣಿತ ಕ್ಷೇತ್ರದಲ್ಲಿ ಅದ್ವಿತೀಯ ಪ್ರಗತಿಯನ್ನು ಸಾಧಿಸಿದ್ದೀವಿ. ಸ್ವತಂತ್ರ ಪೂರ್ವದಲ್ಲಿ, ಅದಕ್ಕಿಂತಲೂ ಮೊದಲು ನಾವು ವೇದಗಳ ಕಾಲದಲ್ಲಿಯೇ ವಿಜ್ಞಾನವನ್ನು ಅಳವಡಿಸಿಕೊಂಡಿದ್ವಿ. ಅಂದ್ರೆ ಅಲ್ಲಿಂದ ನಮ್ಮ ಜ್ಞಾನ ಸಂಪತ್ತು ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಭಾರತವನ್ನ ಜ್ಞಾನ ಸಂಪತ್ತಿನ ದೇಶ ಅಂತ ಕರೀತಾರೆ. ಅದೇ ಉದ್ದೇಶದಿಂದಲೇ ವಿಶ್ವ ಬ್ಯಾಂಕ್ ಹೇಳಿರೋದು ಜ್ಞಾನದ ಆರ್ಥಿಕತೆ ಆಗಬೇಕು ಭಾರತ ಅಂತಕ್ಕಂಥ ಮಾತನ್ನ ವಿಶ್ವ ಬ್ಯಾಂಕ್ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಭಾರತದಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಇರೋದ್ರಿಂದಲೇ ಭಾರತ ಆರ್ಥಿಕವಾಗಿ ವೇಗವಾಗಿ ಬೆಳವಣಿಗೆಯನ್ನ ಹೊಂದ್ತಾ ಇದೆ. ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ಮೂಲ ಸೌಕರ್ಯಗಳ ಲಭ್ಯತೆ. ಇತ್ತೀಚೆಗೆ ಮೂಲ ಸೌಕರ್ಯಗಳ ಲಭ್ಯತೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ. ಮೂಲ ಸೌಕರ್ಯಗಳು ಅಂತ ಹೇಳಿದ್ರೆ ಜನರಿಗೆ ಶಿಕ್ಷಣವನ್ನು ಒದಗಿಸಿಕೊಡ್ತಕ್ಕಂಥದ್ದು, ಹಾಗೆಯೇ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು, ಉದ್ಯೋಗ ಕ್ಷೇತ್ರಗಳನ್ನು ಹೆಚ್ಚಿಸ್ತಕ್ಕಂಥದ್ದು, ಅವರ ಆದಾಯವನ್ನು ಹೆಚ್ಚಿಸ್ತಕ್ಕಂಥದ್ದು, ಕುಡಿಯುವ ನೀರು, ರಸ್ತೆಗಳು, ವಿದ್ಯುತ್ ಕ್ಷೇತ್ರಗಳು, ಇವುಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ಕೊಡ್ತಾ ಇದೆ. ಅನೇಕ ಯೋಜನೆಗಳನ್ನು ನಾವು ನೋಡಿದ್ದೀವಿ. ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಲ್ಲಿ ಅನೇಕ ಯೋಜನೆಗಳನ್ನು ಸರ್ಕಾರ ಕೊಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಇಲ್ಲಿ ಬಡವರನ್ನ, ನೈಜ ಬಡವರನ್ನ ಗುರುತಿಸಿ ಅವರಿಗೆ ಉದ್ಯೋಗವನ್ನು ಒದಗಿಸಿಕೊಡ್ತಕ್ಕಂಥ, ಆರೋಗ್ಯ
ಒದಗಿಸಿಕೊಡ್ತಕ್ಕಂಥ ಆದಾಯವನ್ನು ಹೆಚ್ಚಿಸ್ತಕ್ಕಂತಹ ಎಲ್ಲ ರೀತಿಯ ಯೋಜನೆಗಳನ್ನು ಸಹ ಸರ್ಕಾರ ರೂಪಿಸಿದ್ರಿಂದಾಗಿ ಮೂಲ ಸೌಕರ್ಯಗಳ ಲಭ್ಯತೆ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮ ಆರ್ಥಿಕ ಬೆಳವಣಿಗೆ ಅಂತಕ್ಕಂಥದ್ದು ಸಾಧಿಸಲು ಸಾಧ್ಯ ಆಗ್ತಾ ಇದೆ. ಹೀಗಾಗಿ ನಾವು ಒಂದು ಮಾನವ ಬಂಡವಾಳವಾಗಿ ರೂಪುಗೊಳ್ಳೋದಕ್ಕೆ ಕಾರಣ ಆಗ್ತಾ ಇರೋದನ್ನ ನಾವು ನೋಡಬಹುದು. ಮಾನವ ಬಂಡವಾಳವಾಗಿ ಭಾರತ ಪರಿವರ್ತನೆ ಆಯಿತು ಅಂತ ಹೇಳಿದ್ರೆ ಭಾರತದಲ್ಲಿ ಆರ್ಥಿಕ ಬೆಳವಣಿಗೆಯೂ ಸಹ ಸಾಧ್ಯ ಆಗುತ್ತದೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಮಾನವ ಬಂಡವಾಳ ಮತ್ತು ಆರ್ಥಿಕ ಬೆಳವಣಿಗೆ ನಡುವೆ ಇರತಕ್ಕಂಥ ಸಂಬಂಧವನ್ನು ವಿಶ್ಲೇಷಣೆ ಮಾಡಿದ್ವಿ. ಮತ್ತು ನಾವು ಯಾಕೆ ಮಾನವ ಬಂಡವಾಳದ ಹೂಡಿಕೆ ಮಾಡಬೇಕು, ಮಾನವ ಬಂಡವಾಳದ ಮೇಲೆ ಯಾಕೆ ಹೂಡಿಕೆ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಸಹ ತಿಳ್ಕೊಂಡಿದ್ದೀವಿ. ಅನಂತರ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಸೂಚಕಗಳು, ಈ 5-6 ಕ್ಷೇತ್ರಗಳು ಸಹ ನಮ್ಮ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಸೂಚಕಗಳಾಗಿದ್ದಾವೆ. ಹಾಗೆಯೇ ಮತ್ತೆ ಭಾರತದ ಆರ್ಥಿಕ ಪ್ರಗತಿಯನ್ನ ಮನಗಂಡಂತಹ ವಿಶ್ವದ ಪ್ರಮುಖ ಸಂಸ್ಥೆಗಳು, ಒಂದು ಡ್ಯೂಶ್ ಬ್ಯಾಂಕ್ ಅಂತ ಹೇಳ್ತಾರೆ. ಡ್ಯೂಶ್ ಬ್ಯಾಂಕ್ ಅಂತ ಸಂಸ್ಥೆ 2020ನೇ ವರ್ಷಕ್ಕೆ ಭಾರತ ಜಾಗತಿಕ ಬಲಿಷ್ಠ ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನ ಡ್ಯೂಶ್ ಬ್ಯಾಂಕ್ ಹೇಳಿದರೆ. ಹಾಗೆಯೇ ವಿಶ್ವ ಬ್ಯಾಂಕ್ ಅವರು ಹೇಳ್ತಾರೆ ಭಾರತ ಒಂದು ಭವಿಷ್ಯದಲ್ಲಿ ಜ್ಞಾನ ಅರ್ಥ ವ್ಯವಸ್ಥೆಯಾಗಿ ರೂಪುಗೊಳ್ಳುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ವಾತಾವರಣಗಳು, ಈ ಎಲ್ಲ ಅನುಕೂಲಗಳು ಲಭ್ಯ ಆಗಲಿಕ್ಕೆ ನಮಗೆ ಕಾರಣಕರ್ತರಾಗಿರ್ತಕ್ಕಂಥದ್ದು 1 ಬಲಿಷ್ಠ ಕಾರ್ಮಿಕ ಪಡೆ, 2 ಬಲಿಷ್ಠ ಸರ್ಕಾರಗಳು, 3 ನಮ್ಮಲ್ಲಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ, 4 ಇತ್ತೀಚಿನ ದಿನಗಳಲ್ಲಿ ಮೂಲಸೌಕರ್ಯದಲ್ಲಾಗಿರ್ತಕ್ಕಂಥ ಪ್ರಗತಿ. ಈ ಎಲ್ಲ ಅಂಶಗಳಿಂದಾಗಿ ಭಾರತದಲ್ಲಿ ಈ ಒಂದು ಆರ್ಥಿಕ ಬೆಳವಣಿಗೆಯ ವೇಗ ಹೆಚ್ಚಾಗ್ತಾ ಇರೋದನ್ನ ನಾವು ಗಮನಿಸಬಹುದು.